ನೀವು ಎಂದಾದರೂ ವೈದ್ಯಕೀಯ ವಿಜ್ಞಾನಿಗಳ ಎಲ್ಲ ನಿರೀಕ್ಷೆಗಳು ಕೊನೆಗೊಂಡ ನಂತರವೂ ಕೇವಲ ತಮ್ಮ ಅಚಲವಾದ ನಂಬಿಕೆಯಿಂದಲೇ ಪವಾಡ ಸದೃಶವಾಗಿ ಗುಣಮುಖರಾದ ವ್ಯಕ್ತಿಗಳನ್ನು ಕಣ್ಣಾರೆ ಕಂಡಿದ್ದೀರಾ? ಅಥವಾ ತಾನು ಒಂದು ಗಂಭೀರ ಕಾಯಿಲೆಗೀಡಾಗಿದ್ದೇನೆ ಎಂದು ಗಾಢವಾಗಿ ನಂಬಿ ನಿಧಾನವಾಗಿ ತನ್ನ ದೇಹದ ರಾಸಾಯನಿಕ ಸಂರಚನೆಯನ್ನೇ ಆ ನಂಬಿಕೆಗೆ ತಕ್ಕಂತೆ ಮಾರ್ಪಡಿಸಿಕೊಂಡು ಅನಾರೋಗ್ಯಕ್ಕೆ ತುತ್ತಾದವರನ್ನು ಗಮನಿಸಿದ್ದೀರಾ? ಒಂದು ವೇಳೆ ನಿಮ್ಮ ಮನಸ್ಸು ಕೇವಲ ಒಂದು ಸಕ್ಕರೆ ಗುಳಿಗೆಯನ್ನು ಅಥವಾ ಲವಣಯುಕ್ತ ನೀರನ್ನು ನಂಬಿ ಗುಣಮುಖವಾಗಬಹುದಾದರೆ, ಯಾವುದೇ ಬಾಹ್ಯ ಸಹಾಯವಿಲ್ಲದೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವ ಅಸಾಧ್ಯ ಶಕ್ತಿ ನಿಮ್ಮ ಮನಸ್ಸಿಗಿದೆಯೇ? ಇದೇ ಪ್ರಶ್ನೆಗೆ ಸವಾಲೆಸೆಯುವ ಮತ್ತು ಉತ್ತರ ನೀಡುವ ಮಹತ್ವದ ಕೃತಿಯೇ ಡಾ. ಜೋ ಡಿಸ್ಪೆನ್ಸಾ ಅವರ ಯು ಆರ್ ದಿ ಪ್ಲೇಸಿಬೋ, ಯು ಆರ್ ದ ಪ್ಲೇಸಿಬೋ. ಈ ಅದ್ಭುತ ಪುಸ್ತಕವು ಹೇಳುವ ಮೂಲ ರಹಸ್ಯವೇನೆಂದರೆ, ನೀವು ಕೇವಲ ಹೊರಗಿನ ಔಷಧಿಗೆ ಅಂಟಿಕೊಂಡಿರುವ ರೋಗಿಗಳಲ್ಲ, ನೀವು ಸ್ವತಃ ಒಂದು ಶಕ್ತಿಶಾಲಿ ಔಷಧ. ನಿಮ್ಮೊಳಗಿನ ಆಲೋಚನೆಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಅಚಲವಾದ ನಂಬಿಕೆಯ ಮೂಲಕ ನೀವು ನಿಮ್ಮ ದೇಹದ ಆಂತರಿಕ ರಸಾಯನಶಾಸ್ತ್ರವನ್ನು ಮತ್ತು ಅದರ ಜೀವಕೋಶಗಳ ರಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅಗಾಧ ಶಕ್ತಿ ನಿಮ್ಮೊಳಗಿದೆ. ಇದು ಕೇವಲ ವೈದ್ಯಕೀಯ ವಿಜ್ಞಾನದ ಅಧ್ಯಯನ ಮಾತ್ರವಲ್ಲ, ಇದು ಮನುಷ್ಯನಿಗೆ ಅಸಾಧ್ಯವಾದದ್ದನ್ನು ಧೈರ್ಯದಿಂದ ಎದುರಿಸಲು ಬಲ ನೀಡುವ ನಂಬಿಕೆಯ ಪವಾಡದ ಕಥೆ. ಇದು ನಿಮ್ಮೊಳಗೆ ಅಡಗಿರುವ, ನೀವು ಎಂದಿಗೂ ಗುರುತಿಸದ ಆ ಅನಂತ ಶಕ್ತಿಯನ್ನು ಜಾಗೃತಗೊಳಿಸುವ ಕರೆ. ಆ ಶಕ್ತಿಯು ಹೇಳುತ್ತದೆ, ನೀವು ಏನನ್ನು ನಂಬುತ್ತೀರೋ ಅದೇ ನೀವು ಆಗುತ್ತೀರಿ. ಪುಸ್ತಕಧಾರೆಯ ಈ ಜ್ಞಾನದ ವೇದಿಕೆಗೆ ಆಧಾರದ ಸುಸ್ವಾಗತ. ಜ್ಞಾನದ ಅಮೃತವನ್ನು ನಿಮ್ಮ ಹೃದಯಕ್ಕೆ ತಲುಪಿಸುವ ನಮ್ಮ ಈ ಮಹತ್ತರವಾದ ಪಯಣದಲ್ಲಿ ಇಂದು ನಾವು ನಿಮ್ಮೆಲ್ಲರಿಗೂ ನಿಮ್ಮ ಜೀವನದ ಮೂಲಭೂತ ಸತ್ಯವನ್ನು ಆಳವಾಗಿ ಅರಿತುಕೊಳ್ಳಲು ಸಹಾಯ ಮಾಡುವ ಒಂದು ಕ್ರಾಂತಿಕಾರಿ ಪುಸ್ತಕದ ಸಾರವನ್ನು ಹೊತ್ತು ತಂದಿದ್ದೇವೆ. ನೀವು ಇಲ್ಲಿ ಕಲಿಯುವ ಪ್ರತಿಯೊಂದು ವಿಚಾರವೂ ನಿಮ್ಮ ಆರೋಗ್ಯ, ಸಂಪತ್ತು ಮತ್ತು ಸಂಬಂಧಗಳ ದಿಕ್ಸೂಚಿಯನ್ನು ಬದಲಾಯಿಸುವ ಪ್ರಬಲ ಸಾಮರ್ಥ್ಯವನ್ನು ಹೊಂದಿದೆ. ನಮ್ಮ ನಿರೂಪಣೆಯ ಶೈಲಿ ಯಾವಾಗಲೂ ಶಾಂತ, ಆತ್ಮೀಯ ಮತ್ತು ಆಳವಾದ ಒಳನೋಟದಿಂದ ಕೂಡಿದೆ. ನೀವು ಇಲ್ಲಿ ಕೇಳುವ ಪ್ರತಿಯೊಂದು ಮಾತನ್ನು ಗೌರವಯುತವಾಗಿ, ಅತ್ಯಂತ ಸುಲಭವಾದ ಮತ್ತು ಸಾಹಿತ್ಯಿಕ ಕನ್ನಡದಲ್ಲಿ ನೀಡಲಾಗುತ್ತದೆ. ಯು ಆರ್ ದಿ ಪ್ಲೇಸಿಬೋ ಮೈನಸ್ ಮೂಲತತ್ವ. ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆ ಮತ್ತು ನಮ್ಮ ಕಲ್ಪನೆಯ ಶಕ್ತಿ ಎಲ್ಲವೂ ಒಟ್ಟಾಗಿ ನಮ್ಮ ದೇಹವನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಮಾರ್ಪಡಿಸಬಲ್ಲವು ಎಂದು ನಾವು ನಿಜವಾಗಿಯೂ ಅರಿತುಕೊಂಡರೆ ನಮಗೆ ಹೊರಗಿನ ಚಿಕಿತ್ಸೆಗಳ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇರುತ್ತದೆ? ಈ ಪುಸ್ತಕವು ನಿಮ್ಮನ್ನು ಒಂದು ಮಹತ್ವದ ತಿರುವಿನಲ್ಲಿ ನಿಲ್ಲಿಸುತ್ತದೆ. ಅಲ್ಲಿಂದ ನೀವು ನಿಮ್ಮ ಹಳೆಯ ದುರ್ಬಲ ನಂಬಿಕೆಗಳ ಸಂಕೋಲೆಗಳನ್ನು ಛಿದ್ರಗೊಳಿಸಿ ಕೇವಲ ನಿಮ್ಮ ಮನಸ್ಸಿನ ಅಗಾಧ ಶಕ್ತಿಯಿಂದ ಒಂದು ಹೊಸ ಜೀವನ ಮತ್ತು ಹೊಸ ವಾಸ್ತವವನ್ನು ಸೃಷ್ಟಿಸಬಹುದಾಗಿದೆ. ಡಾ. ಜೋ ಡಿಸ್ಪೆನ್ಸಾ ಅವರು ಒತ್ತಿ ಹೇಳುವಂತೆ, ನಿಮ್ಮ ಮನಸ್ಸೇ ನಿಮ್ಮ ಅತಿದೊಡ್ಡ ಔಷಧ. ನಿಮ್ಮ ವಿಶ್ವಾಸಗಳು, ನಿಮ್ಮ ದೈನಂದಿನ ಆಲೋಚನೆಗಳು ಮತ್ತು ನಿಮ್ಮ ಭಾವನೆಗಳು ಎಷ್ಟು ಶಕ್ತಿಶಾಲಿ ಎಂದರೆ ಅವು ಯಾವುದೇ ದುಬಾರಿ ಔಷಧಿಗಿಂತಲೂ ಕಡಿಮೆಯಿಲ್ಲ ಮತ್ತು ಹಲವು ಬಾರಿ ಅದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಸಾಬೀತಾಗಬಹುದು. ಈಗ ನಾವು ಆ ಪಯಣವನ್ನು ಆರಂಭಿಸೋಣ. ಅಲ್ಲಿ ನೀವು ಕೇವಲ ನಿಮ್ಮ ಯೋಚನಾ ಲಹರಿಯನ್ನು ಬದಲಾಯಿಸುವುದಿಲ್ಲ, ಆದರೆ ನಿಮ್ಮ ಇಡೀ ಜೀವನದ ಮಾರ್ಗವನ್ನೇ ನೀವೇ ನಿರ್ಧರಿಸುತ್ತೀರಿ. ನಿಮ್ಮೊಳಗೆ ಅಡಗಿರುವ ಆ ಪ್ಲೇಸಿಬೋ ಶಕ್ತಿಯನ್ನು ಜಾಗೃತಗೊಳಿಸುವುದರ ಮೂಲಕ ನೀವು ಈ ಕ್ರಾಂತಿಕಾರಕ ಬದಲಾವಣೆಯನ್ನು ತರುತ್ತೀರಿ. ಏಕೆಂದರೆ ನಿಮ್ಮ ನಿಜವಾದ ನೀವು ಪ್ರತಿಯೊಂದು ಕಾಯಿಲೆ, ಪ್ರತಿಯೊಂದು ಭಯ ಮತ್ತು ಪ್ರತಿಯೊಂದು ದೌರ್ಬಲ್ಯಕ್ಕಿಂತಲೂ 1000 ಪಾಲು ಹೆಚ್ಚು ಶಕ್ತಿಶಾಲಿ. ಡಾ. ಜೋ ಡಿಸ್ಪೆನ್ಸಾ ಅವರು ವೈಜ್ಞಾನಿಕವಾಗಿ ವಿವರಿಸುವಂತೆ, ನಮ್ಮ ಮನಸ್ಸು ಮತ್ತು ದೇಹವು ಆಳವಾದ ತಂತಿಗಳಿಂದ ಪರಸ್ಪರ ಸಂಪರ್ಕ ಹೊಂದಿದೆ. ನಮ್ಮ ಆಲೋಚನೆಗಳೇ ನಾವು ಅನಾರೋಗ್ಯದ ಕಡೆಗೆ ಸಾಗುತ್ತೇವೆಯೇ ಅಥವಾ ಆರೋಗ್ಯ ಮತ್ತು ಸಂತೋಷದ ಕಡೆಗೆ ಮುನ್ನುಗ್ಗುತ್ತೇವೆಯೇ ಎಂಬುದನ್ನು ನಿರ್ಧರಿಸುತ್ತವೆ. ಇದು ಕೇವಲ ಮಾಂತ್ರಿಕತೆಯಲ್ಲ, ಇದು ನ್ಯೂರೋಸೈನ್ಸ್ನ ಸತ್ಯ, ಸೈಕಾಲಜಿಯ ಮೂಲ ಮತ್ತು ನಿಮ್ಮ ನಂಬಿಕೆಯ ಅನಂತ ಶಕ್ತಿಯ ಪ್ರತಿರೂಪ. ಪ್ರಥಮ ಅಧ್ಯಾಯ, ನಂಬಿಕೆಯ ಪವಾಡಗಳು ಮತ್ತು ಪ್ಲೇಸಿಬೋ ರಹಸ್ಯ. ಸುಮಾರು 30 ಅಥವಾ 40 ವರ್ಷಗಳ ವಯಸ್ಸಿನ ಒಬ್ಬ ವ್ಯಕ್ತಿ ತೀವ್ರವಾದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಾ ವೈದ್ಯರ ಮುಂದೆ ಕುಳಿತಿದ್ದ. ಆತನ ಮುಖದಲ್ಲಿ ಆಯಾಸ, ಕಣ್ಣುಗಳಲ್ಲಿ ನಿರಾಶೆ ತುಂಬಿತ್ತು. ವೈದ್ಯರು ಆತನ ವರದಿಗಳನ್ನು ನೋಡಿ, ನಿಮ್ಮ ಬಳಿ ಹೆಚ್ಚು ಸಮಯ ಉಳಿದಿಲ್ಲ, ಬಹುಶಃ ಕೇವಲ 3 ತಿಂಗಳು ಎಂದು ಹೇಳಿಬಿಟ್ಟರು. ಆ ವ್ಯಕ್ತಿ ಮನೆಗೆ ಬಂದು ತನ್ನ ಎಲ್ಲ ಪ್ರಮುಖ ಕೆಲಸಗಳನ್ನು ಮುಗಿಸಿದ, ಉಯಿಲು ಸಿದ್ಧಪಡಿಸಿದ ಮತ್ತು ಪ್ರತಿದಿನ ಸಾವನ್ನು ಹತ್ತಿರದಿಂದ ನೋಡುತ್ತಿದ್ದ. ಆದರೆ ಒಂದು ದಿನ ಆತನೊಬ್ಬ ಹಳೆಯ ಗೆಳೆಯನನ್ನು ಭೇಟಿಯಾಗುತ್ತಾನೆ. ಆ ಗೆಳೆಯ ಹೇಳುತ್ತಾನೆ, ಒಂದು ವೇಳೆ ನೀನು ಗುಣಮುಖನಾಗಬಹುದು ಎಂದು ಮನಸ್ಸಿನಿಂದ ನಂಬಿದರೆ ಬಹುಶಃ ನೀನು ನಿಜವಾಗಿಯೂ ಗುಣಮುಖನಾಗಬಹುದು. ಅದನ್ನು ಕೇಳಿದ ರೋಗಿನಕ್ಕೂ, ಏನು ತಮಾಷೆ ಮಾಡುತ್ತೀಯಾ, ವೈದ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದ. ಆಗ ಆ ಸ್ನೇಹಿತ, ಕೆಲವೊಮ್ಮೆ ವೈದ್ಯರಿಗಿಂತಲೂ ದೊಡ್ಡದು ನಿನ್ನ ಸ್ವಂತ ನಂಬಿಕೆ ಎಂದು ಹೇಳುತ್ತಾನೆ. ಈ ಮಾತು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆಳವಾಗಿ ನಾಟಿ ಮಾಡಿತು. ನಂತರ ಆತ ಒಂದು ನಿರ್ಧಾರ ಮಾಡಿದ. ಆತ ತನ್ನ ಎಲ್ಲ ವೈದ್ಯಕೀಯ ವರದಿಗಳನ್ನು ಒಂದು ಡ್ರಾಯರ್ನಲ್ಲಿ ಬೀಗ ಹಾಕಿ ಇಟ್ಟ, ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದ ಮತ್ತು ಪ್ರತಿದಿನ ತನಗೆ ತಾನೇ ಹೀಗೆ ಹೇಳಿಕೊಳ್ಳಲು ಶುರು ಮಾಡಿದ, ನಾನು ಗುಣಮುಖನಾಗಿದ್ದೇನೆ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ಆತ ಪ್ರತಿದಿನ ಹಾಸ್ಯ ಚಲನಚಿತ್ರಗಳನ್ನು ನೋಡಲು ಶುರು ಮಾಡಿದ, ತನ್ನನ್ನು ಸಾಧ್ಯವಾದಷ್ಟು ಸಂತೋಷವಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸಿದ. ಆತ ಪ್ರತಿ ಬೆಳಿಗ್ಗೆ ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡಿ ಹೇಳುತ್ತಿದ್ದ, ನೀನು ದುರ್ಬಲನಲ್ಲ, ನೀನು ಸೋಲುವವನಲ್ಲ,
ನೀನು ಗುಣಮುಖನಾಗಿದ್ದೀಯಾ. 3 ತಿಂಗಳ ನಂತರ ಆತನ ಎಲ್ಲ ರೋಗಲಕ್ಷಣಗಳು ನಿಧಾನವಾಗಿ ಮಾಯವಾದವು. ವೈದ್ಯರಿಗೆ ಆಶ್ಚರ್ಯ. ಪುನಃ ಪರೀಕ್ಷೆ ಮಾಡಿದಾಗ ಅವರ ಕಣ್ಣುಗಳು ದೊಡ್ಡದಾದವು, ಏಕೆಂದರೆ ಆ ಕಾಯಿಲೆಯ ಯಾವುದೇ ಕುರುಹೂ ಇರಲಿಲ್ಲ. ಇದು ಒಂದು ಅತ್ಯಂತ ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಮ್ಮ ನಂಬಿಕೆ, ನಮ್ಮ ಆಲೋಚನೆಗಳು ಮತ್ತು ನಮ್ಮ ಭಾವನೆಗಳು ನಮ್ಮ ದೇಹದ ಪ್ರತಿ ಜೀವಕೋಶಗಳನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವೇ? ಒಂದು ಅಸಾಧ್ಯವೆಂದು ಪರಿಗಣಿಸಲಾದ ಕಾಯಿಲೆಯು ಹಿಮ್ಮೆಟ್ಟುವಂತೆ ಮಾಡಲು ಸಾಧ್ಯವೇ? ನಾವು ಚಿಕ್ಕವರಿದ್ದಾಗ ನಮಗೆ ಬೀಳುವುದು ಮತ್ತು ಪುನಃ ಏಳುವುದನ್ನು ಕಲಿಸಲಾಯಿತು. ಆದರೆ ನಾವು ದೊಡ್ಡವರಾದಂತೆ ಹೊರಗಿನ ವಸ್ತುಗಳ ಮೇಲೆ ಹೆಚ್ಚು ಅವಲಂಬಿತರಾಗಲು ಕಲಿತೆವು. ವೈದ್ಯರ ಮೇಲೆ, ಔಷಧಿಗಳ ಮೇಲೆ ಮತ್ತು ಆಧುನಿಕ ಯಂತ್ರಗಳ ಮೇಲೆ. ಇದರ ಪರಿಣಾಮವಾಗಿ ನಮ್ಮ ದೇಹದೊಳಗಿರುವ ಅತಿ ದೊಡ್ಡ ಗುಣಪಡಿಸುವ ಯಂತ್ರ, ನಮ್ಮ ಮನಸ್ಸನ್ನು ನಾವು ಸಂಪೂರ್ಣವಾಗಿ ಮರೆತುಬಿಟ್ಟೆವು. ನಾವು ಅರಿವಿಲ್ಲದೆ ಒಂದು ಔಷಧಿಯನ್ನು ಸೇವಿಸಿ ಅದು ನಮ್ಮನ್ನು ಗುಣಪಡಿಸುತ್ತದೆ ಎಂದು ಆಳವಾಗಿ ನಂಬಿದಾಗ ಆ ಔಷಧಿ ನಿಜವಾಗಿಯೂ ಪರಿಣಾಮ ಬೀರುತ್ತದೆಯೇ ಅಥವಾ ನಿಮ್ಮ ಅಚಲವಾದ ಆಲೋಚನೆಯೇ? ಒಂದು ಪ್ರಯೋಗದಲ್ಲಿ ತಲೆನೋವಿನಿಂದ ಬಳಲುತ್ತಿದ್ದ 2 ಗುಂಪುಗಳಿಗೆ, ಒಂದು ಗುಂಪಿಗೆ ನಿಜವಾದ ಔಷಧ ಮತ್ತು ಇನ್ನೊಂದು ಗುಂಪಿಗೆ ಕೇವಲ ಸಕ್ಕರೆ ಗುಳಿಗೆಯನ್ನು ಪ್ಲೇಸಿಬೋ ನೀಡಿದರೂ 2 ಗುಂಪಿನ ಜನರಿಗೆ ನೋವು ನಿವಾರಣೆಯಾಯಿತು. ಅವರಿಗೆ ಆ ಸಕ್ಕರೆ ಗುಳಿಗೆ ಔಷಧಿಯಾಗಿ ಕಾಣಿಸಿತ್ತು. ಈಗ ನೀವೇ ಯೋಚಿಸಿ, ಕೇವಲ ಒಂದು ಆಲೋಚನೆ ಇಷ್ಟೊಂದು ಶಕ್ತಿಶಾಲಿಯಾಗಿದ್ದರೆ, ನಾವು ಆ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸಿದರೆ ನಮ್ಮ ಜೀವನವನ್ನು, ನಮ್ಮ ದೇಹವನ್ನು ಮತ್ತು ನಮ್ಮ ಭವಿಷ್ಯವನ್ನು ಬದಲಾಯಿಸಲಾಗುವುದಿಲ್ಲವೇ? ಒಬ್ಬ ವ್ಯಕ್ತಿಯು ನಿರಂತರವಾಗಿ ತಾನು ಅನಾರೋಗ್ಯ ಪೀಡಿತ, ದುರ್ಬಲ ಮತ್ತು ಬೇಸರಗೊಂಡನು ಎಂದು ನಂಬಿದರೆ, ಆತನ ಮೆದುಳು ಆ ನಕಾರಾತ್ಮಕ ಆಲೋಚನೆಯನ್ನು ದೇಹದ ಪ್ರತಿ ಜೀವಕೋಶಕ್ಕೂ ರವಾನಿಸುತ್ತದೆ. ಇದರ ಫಲವಾಗಿ ದೇಹವು ಅದೇ ಆಲೋಚನೆಗೆ ಅನುಗುಣವಾಗಿ ಪ್ರತಿಕ್ರಿಯಿಸುತ್ತದೆ. ಹಾರ್ಮೋನ್ಗಳು ಬದಲಾಗುತ್ತವೆ, ರೋಗ ನಿರೋಧಕ ವ್ಯವಸ್ಥೆ ದುರ್ಬಲಗೊಳ್ಳುತ್ತದೆ ಮತ್ತು ಆತ ತಾನು ಯೋಚಿಸಿದಂತೆಯೇ ವಾಸ್ತವವಾಗಿ ಆಗುತ್ತಾನೆ. ಆದರೆ ಯಾರಾದರೂ ಪ್ರತಿದಿನ, ಪ್ರತಿಕ್ಷಣವೂ ನಾನು ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ, ನಾನು ಬಲಿಷ್ಠ, ನನ್ನಲ್ಲಿಯೇ ಗುಣಪಡಿಸುವ ಶಕ್ತಿ ಇದೆ ಎಂದು ಹೇಳಿಕೊಂಡರೆ, ಆತನ ಮೆದುಳು ಒಂದು ಹೊಸ ನರಜಾಲವನ್ನು, ನ್ಯೂರಾಲ್ ನೆಟ್ವರ್ಕ್ ನಿರ್ಮಿಸಲು ಶುರುಮಾಡುತ್ತದೆ. ದೇಹಕ್ಕೆ ಹೊಸ ರಾಸಾಯನಿಕ ಸಂಕೇತಗಳು ರವಾನೆಯಾಗಿ ಹೊಸ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ ಮತ್ತು ನಿಧಾನವಾಗಿ ಆತನ ವಾಸ್ತವವು ಬದಲಾಗಲು ಶುರುಮಾಡುತ್ತದೆ. ಡಾ. ಜೋ ಡಿಸ್ಪೆನ್ಸಾ ಅವರ ಪ್ರಕಾರ, ನೀವೇ ಒಂದು ಹೀಲಿಂಗ್ ಎನರ್ಜಿ. ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ನಂಬಿಕೆಗಳ ಮೇಲೆ ನಿಯಂತ್ರಣ ಸಾಧಿಸಲು ನೀವು ಕಲಿತರೆ ಬಹುಶಃ ನಿಮಗೆ ಯಾವುದೇ ಬಾಹ್ಯ ಚಿಕಿತ್ಸೆಯ ಅಗತ್ಯವೇ ಬೀಳದಿರಬಹುದು. 2ನೇ ಅಧ್ಯಾಯ, ಮೆದುಳು ಒಂದು ರಾಸಾಯನಿಕ ಔಷಧಾಲಯ. ಸುಮಾರು 35 ವರ್ಷದ ಯುವಕನೊಬ್ಬ ತೀವ್ರವಾದ ತಲೆನೋವಿನಿಂದ ಬಳಲುತ್ತಿದ್ದ. ಆತ ಹಲವು ಔಷಧಿಗಳನ್ನು ತೆಗೆದುಕೊಂಡರೂ ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ. ಆತನ ಎಂಆರ್ಐ ವರದಿಗಳು ಕೂಡ ಸಾಮಾನ್ಯವಾಗಿದ್ದವು. ನಂತರ ಆತನಿಗೆ ಒಬ್ಬ ನರವಿಜ್ಞಾನಿ, ನ್ಯೂರೋಲಾಜಿಸ್ಟ್, ಒಂದು ಸಾಮಾನ್ಯ ಕ್ಯಾಪ್ಸುಲ್ ಅನ್ನು ನೀಡಿ, ಇದು ಹೊಸ ಸೂತ್ರದ ಕ್ಯಾಪ್ಸುಲ್, ಅತ್ಯಂತ ಪರಿಣಾಮಕಾರಿ, ನಾಳೆಯಿಂದಲೇ ನಿಮಗೆ ಬದಲಾವಣೆ ತಿಳಿಯುತ್ತದೆ ಎಂದು ಹೇಳುತ್ತಾರೆ. ಮರುದಿನದಿಂದಲೇ ಆತನಿಗೆ ನೋವು ಮಾಯವಾಗಿ ಮುಖದಲ್ಲಿ ಸಂತೋಷ ಮೂಡಿತು. ಆತ ವೈದ್ಯರಿಗೆ ಧನ್ಯವಾದ ಹೇಳಿದ. ಆದರೆ ಆತ ಆ ಕ್ಯಾಪ್ಸುಲ್ ಕೇವಲ ಸಕ್ಕರೆಯ ಗೋಲಿಯಾಗಿತ್ತು ಎಂದು ತಿಳಿದಾಗ ಆತನಿಗೆ ಆಘಾತವಾಯಿತು. ಇದು ಒಂದು ಪ್ರಮುಖ ಪ್ರಶ್ನೆ. ಕೇವಲ ನಂಬಿಕೆಯಿಂದ ಮೆದುಳು ನೋವಿನ ಸಂಕೇತಗಳನ್ನು ನಿಲ್ಲಿಸಲು ಸಾಧ್ಯವೇ? ನಮ್ಮ ಮೆದುಳು ಕೇವಲ ಯೋಚಿಸುವ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಯಂತ್ರವಲ್ಲ. ಅದು ನಮ್ಮ ಪ್ರತಿಯೊಂದು ಭಾವನೆಗೆ ಪ್ರತಿಕ್ರಿಯೆಯಾಗಿ ರಾಸಾಯನಿಕಗಳನ್ನು ಸೃಷ್ಟಿಸುವ ಒಂದು ಅಸಾಧ್ಯವಾದ ಔಷಧಾಲಯ. ನಾವು ಸಂತೋಷವಾಗಿದ್ದಾಗ ಡೋಪಮೈನ್ ಮತ್ತು ಸಿರೋಟೋನಿನ್, ನಮಗೆ ಆತಂಕವಾದಾಗ ಅಥವಾ ನೋವಿನ ನಿರೀಕ್ಷೆಯಿದ್ದಾಗ ನೋವು ನಿವಾರಿಸುವ ಎಂಡಾರ್ಫಿನ್ಗಳನ್ನು ಸೃಷ್ಟಿಸುತ್ತದೆ. ಈ ರಾಸಾಯನಿಕಗಳು ನಮ್ಮ ಇಡೀ ದೇಹದ ಮೇಲೆ ನೇರ ಪ್ರಭಾವ ಬೀರುತ್ತವೆ. ನಾವು ಒಂದು ಔಷಧಿಯನ್ನು ನಂಬಿದಾಗ ನಮ್ಮ ಮೆದುಳು ತನಗೆ ಆರಾಮ ಸಿಗುತ್ತದೆ ಎಂದು ನಂಬುತ್ತದೆ. ಆಗ ನಿಜವಾದ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಂಡಾಗ ಸಕ್ರಿಯಗೊಳ್ಳುವ ಮೆದುಳಿನ ಭಾಗಗಳು ಈ ಪ್ಲೇಸಿಬೋ, ನಕಲಿ ಔಷಧಿ ತೆಗೆದುಕೊಂಡಾಗಲೂ ಸಕ್ರಿಯಗೊಳ್ಳುತ್ತವೆ ಎಂದು ಎಂಆರ್ಐ ಸ್ಕ್ಯಾನ್ಗಳು ಸ್ಪಷ್ಟವಾಗಿ ತೋರಿಸಿಕೊಟ್ಟಿವೆ. ಅಂದರೆ ಮೆದುಳಿಗೆ ಒಮ್ಮೆ ಆರಾಮ ಸಿಗುವ ಭರವಸೆ ಸಿಕ್ಕರೆ ಅದು ಆ ಆರಾಮವನ್ನು ವಾಸ್ತವವಾಗಿ ಪರಿವರ್ತಿಸುತ್ತದೆ. ಈಗ ನಿಮ್ಮ ದೈನಂದಿನ ಯೋಚನಾ ಲಹರಿಯನ್ನು ಗಮನಿಸಿ. ನೀವು ಪ್ರತಿದಿನ ಬೆಳಿಗ್ಗೆ ಎದ್ದಾಗ, ಇಂದು ಸಹ ಒತ್ತಡದ ದಿನ, ನನಗೆ ಮತ್ತೆ ಆಯಾಸವಾಗುತ್ತದೆ, ನಾನು ಎಂದಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ ಎಂದು ಯೋಚಿಸಿದರೆ, ನಿಮ್ಮ ಮೆದುಳು ಅದೇ ನಕಾರಾತ್ಮಕ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ನೀವು ನಿಮ್ಮ ದೇಹವನ್ನು ಅದೇ ನಿರಾಶೆ, ಆಯಾಸ ಮತ್ತು ನಕಾರಾತ್ಮಕತೆಯಿಂದ ತುಂಬುತ್ತೀರಿ. ಆದರೆ ನೀವು ಅದೇ ಮೆದುಳನ್ನು ವಿರುದ್ಧ ದಿಕ್ಕಿಗೆ ತಿರುಗಿಸಿದರೆ ಏನಾಗಬಹುದು? ನೀವು ಪ್ರತಿದಿನ ತನಗೆ ತಾನೇ, ನಾನು ಶಾಂತನಾಗಿದ್ದೇನೆ, ನನ್ನೊಳಗೆ ಗುಣಪಡಿಸುವ ಶಕ್ತಿಯಿದೆ, ಪ್ರತಿದಿನವೂ ನನ್ನ ದೇಹವು ಉತ್ತಮಗೊಳ್ಳುತ್ತಿದೆ ಎಂದು ಹೇಳಲು ಶುರು ಮಾಡಿದರೆ, ನಿಮ್ಮ ಮೆದುಳು ಹೊಸ ಸಕಾರಾತ್ಮಕ ರಾಸಾಯನಿಕಗಳನ್ನು ಉತ್ಪಾದಿಸುತ್ತದೆ. ಇದು ಕೇವಲ ನಿಮ್ಮ ಮನಸ್ಥಿತಿಯನ್ನಷ್ಟೇ ಬದಲಾಯಿಸುವುದಿಲ್ಲ, ಬದಲಿಗೆ ನಿಮ್ಮ ದೇಹದ ಪ್ರತಿ ಭಾಗದ ಮೇಲೂ ಸಕಾರಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ಯುದ್ಧದ ಮೈದಾನದಲ್ಲಿ ಗಾಯಗೊಂಡ ಸೈನಿಕನಿಗೆ ಮಾರ್ಫಿನ್, ನೋವು ನಿವಾರಕ ಇಲ್ಲದಿದ್ದಾಗ ವೈದ್ಯರು ಕೇವಲ ಲವಣಯುಕ್ತ ನೀರನ್ನು ಇಂಜೆಕ್ಟ್ ಮಾಡಿ, ಇದು ನಿನ್ನ ನೋವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಎಂದು ಹೇಳುತ್ತಾರೆ. ಆ ಸೈನಿಕ ಆ ಮಾತುಗಳನ್ನು ನಂಬಿ ನಿಜವಾಗಿಯೂ ನೋವು ಕಡಿಮೆಯಾದಂತೆ ಅನುಭವಿಸುತ್ತಾನೆ. ಏಕೆಂದರೆ ನಮ್ಮ ಮೆದುಳು ಒಂದು ನಿರೀಕ್ಷೆಯ ಯಂತ್ರ, ಎಕ್ಸ್ಪೆಕ್ಟೇಷನ್ ಮಷೀನ್. ಅದಕ್ಕೆ ಯಾವ ನಂಬಿಕೆಯನ್ನು ದೃಢವಾಗಿ ನೀಡಲಾಗುತ್ತೆಯೋ
ಅದು ಅದೇ ಕಥೆಯನ್ನು ವಾಸ್ತವವನ್ನಾಗಿ ಪರಿವರ್ತಿಸುತ್ತದೆ. ನಿಮ್ಮೊಳಗಿನ ಪ್ಲೇಸಿಬೋ ಶಕ್ತಿಯನ್ನು ಜಾಗೃತಗೊಳಿಸುವುದು ಎಂದರೆ ನಿಮ್ಮ ಮೆದುಳಿಗೆ ನೀವು ಗುಣಮುಖರಾಗಬಹುದು ಎಂಬ ನಂಬಿಕೆಯನ್ನು ನೀಡುವುದು. ಆಗ ಮೆದುಳು ಕೇವಲ ಭರವಸೆಯನ್ನು ಸೃಷ್ಟಿಸುವುದಿಲ್ಲ, ಅದು ನಿಮ್ಮ ಶರೀರದ ರಾಸಾಯನಿಕ ಜೀವಶಾಸ್ತ್ರೀಯ ಕ್ರಿಯೆಯನ್ನು ಬದಲಾಯಿಸುತ್ತದೆ ಮತ್ತು ನಿಧಾನವಾಗಿ ನಿಮ್ಮ ಇಡೀ ವಾಸ್ತವವನ್ನು ಪರಿವರ್ತಿಸುತ್ತದೆ. 3ನೇ ಅಧ್ಯಾಯ, ಆಲೋಚನೆಗಳು ಮತ್ತು ದೇಹದ ರಾಸಾಯನಿಕ ಭಾಷೆ. ನಾವು ಭಯಗೊಂಡಾಗ ನಮ್ಮ ಹೊಟ್ಟೆಯಲ್ಲಿ ವಿಚಿತ್ರವಾದ ಸಂಚಲನ ಏಕೆ ಉಂಟಾಗುತ್ತದೆ? ಅಥವಾ ನಾವು ಅತಿಯಾದ ಸಂತೋಷದಲ್ಲಿದ್ದಾಗ ನಮ್ಮ ದೇಹದಲ್ಲಿ ಒಂದು ವಿಭಿನ್ನ ಶಕ್ತಿಯು ಏಕೆ ಹರಿಯುತ್ತದೆ? ಇದರರ್ಥವೇನೆಂದರೆ ನಮ್ಮ ಆಲೋಚನೆಗಳು ನಮ್ಮ ದೇಹದ ರಾಸಾಯನಿಕ ಭಾಷೆಯಲ್ಲಿ ನಿರಂತರವಾಗಿ ಅನುವಾದಗೊಳ್ಳುತ್ತಿವೆ. ಒಂದು ಸರಳ ಆಲೋಚನೆಯು ನಮ್ಮ ದೇಹದಲ್ಲಿ ಸಂಚಲನವನ್ನು ಉಂಟುಮಾಡಬಹುದಾದರೆ, ಒಂದು ದೃಢ ನಂಬಿಕೆ ನಮ್ಮ ದೇಹವನ್ನು ಕಾಯಿಲೆಗಳಿಂದ ಹೊರಗೆ ತರಲು ಸಾಧ್ಯವಿಲ್ಲವೇ? ಒಂದು ಹೆಣ್ಣುಮಗಳು ಹಲವು ತಿಂಗಳುಗಳಿಂದ ಚರ್ಮದ ಅಲರ್ಜಿಯಿಂದ ತೀವ್ರವಾಗಿ ಬಳಲುತ್ತಿದ್ದಳು. ಆಕೆಗೆ ಯಾವುದೇ ಔಷಧಿಯೂ ಕೆಲಸ ಮಾಡಿರಲಿಲ್ಲ. ಆಕೆ ಸಂಪೂರ್ಣವಾಗಿ ನಿರಾಶಳಾದಾಗ ಒಬ್ಬ ವೈದ್ಯರು ಆಕೆಗೆ ಒಂದು ವಿಶೇಷ ಕ್ರೀಮನ್ನು ನೀಡಿದರು. ಇದು ಅತ್ಯಂತ ಪರಿಣಾಮಕಾರಿ, ಕೇವಲ 3 ದಿನಗಳಲ್ಲಿ ನಿಮಗೆ ಬದಲಾವಣೆ ಕಾಣುತ್ತದೆ ಎಂದು ಹೇಳಿದರು. ಆ ಹುಡುಗಿ ಸಂಪೂರ್ಣ ನಂಬಿಕೆಯೊಂದಿಗೆ ಆ ಕ್ರೀಮ್ ಹಚ್ಚಿದಳು. 4ನೇ ದಿನ ಆಕೆಯ ಚರ್ಮ ಮೊದಲಿಗಿಂತಲೂ ಸ್ವಚ್ಛವಾಗಿತ್ತು. ಆದರೆ ನಂತರ ಆಕೆಗೆ ತಿಳಿದು ಬಂದ ಸತ್ಯವೇನೆಂದರೆ ಆ ಕ್ರೀಮ್ ಕೇವಲ ಒಂದು ಮಾಯಿಶ್ಚರೈಸರ್ ಆಗಿತ್ತು, ಯಾವುದೇ ವೈದ್ಯಕೀಯ ಅಂಶ ಅದರಲ್ಲಿ ಇರಲಿಲ್ಲ. ಇಲ್ಲಿ ನಿಜವಾಗಿಯೂ ಕೆಲಸ ಮಾಡಿದ್ದು ಆ ಮಾಯಿಶ್ಚರೈಸರ್ ಅಲ್ಲ, ಆದರೆ ಆಕೆಯ ಅಚಲವಾದ ನಂಬಿಕೆ. ನಿಮ್ಮ ದೇಹವು ನಿಮ್ಮ ಮನಸ್ಸು ಹೇಳುವುದನ್ನು ಮಾತ್ರವೇ ಮಾಡಲು ಶುರು ಮಾಡುತ್ತದೆ. ನೀವು ಒಂದು ವಿಷಯದ ಮೇಲೆ ಆಳವಾದ ವಿಶ್ವಾಸ ಇಟ್ಟಾಗ ನಿಮ್ಮ ಮೆದುಳು ತಕ್ಷಣವೇ ಅದಕ್ಕೆ ಅನುಗುಣವಾಗಿ ದೇಹದ ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತದೆ. ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ, ಗುಣಪಡಿಸುವ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ದೇಹದ ಪ್ರತಿ ಜೀವಕೋಶಕ್ಕೆ ನೀನು ಗುಣಮುಖನಾಗುತ್ತಿದ್ದೀಯಾ ಎಂಬ ಪ್ರಬಲ ಸಂದೇಶವನ್ನು ರವಾನಿಸುತ್ತದೆ. ವೈಜ್ಞಾನಿಕ ಅಧ್ಯಯನಗಳು ತೋರಿಸಿರುವಂತೆ ಪ್ಲೇಸಿಬೋ ತೆಗೆದುಕೊಂಡವರಲ್ಲಿ ಹೃದಯ ಬಡಿತ, ರಕ್ತದೊತ್ತಡ, ಜೀರ್ಣಕ್ರಿಯೆ ಮತ್ತು ನೋವಿನ ಗ್ರಹಿಕೆಯ ಮಟ್ಟಗಳು ಕೂಡ ಸಂಪೂರ್ಣವಾಗಿ ಬದಲಾಗುತ್ತವೆ. ಅವರಿಗೆ ಶಕ್ತಿಶಾಲಿ ಔಷಧಿಯನ್ನು ತೆಗೆದುಕೊಂಡಿದ್ದೇವೆ ಎಂದು ಅನಿಸಿದಾಗ ಅವರ ದೇಹವು ಆ ಔಷಧಿಯ ಪರಿಣಾಮವನ್ನು ತಾನಾಗಿಯೇ ಪುನರಾವರ್ತಿಸಲು ಮಾಡುತ್ತವೆ. ನಮ್ಮ ದೇಹದ ಎಲ್ಲ ಸ್ವಯಂಚಾಲಿತ ಕಾರ್ಯಗಳು, ಹೃದಯ ಬಡಿತ, ಉಸಿರಾಟ, ರಕ್ತ ಪರಿಚಲನೆ, ಅಂಗಾಂಶಗಳ ರಿಪೇರಿ, ಸ್ವಾಯತ್ತ ನರಮಂಡಲಕ್ಕೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಸಂಬಂಧಿಸಿವೆ ಮತ್ತು ಈ ವ್ಯವಸ್ಥೆಯು ನೇರವಾಗಿ ನಮ್ಮ ಆಲೋಚನೆಗಳಿಂದ ನಿಯಂತ್ರಿಸಲ್ಪಡುತ್ತದೆ. ನಾವು ಭಯಗೊಂಡಾಗ ಹೃದಯ ವೇಗವಾಗಿ ಬಡಿಯುತ್ತದೆ, ಸ್ನಾಯುಗಳು ಬಿಗಿಯಾಗುತ್ತವೆ, ಏಕೆಂದರೆ ಮೆದುಳಿಗೆ ಅಪಾಯವಿದೆ ಎಂದು ಅನಿಸುತ್ತದೆ. ನಾವು ಸುರಕ್ಷಿತರಾಗಿದ್ದೇವೆ ಎಂದು ಅನಿಸಿದಾಗ ದೇಹವು ಆರಾಮ ಮತ್ತು ಗುಣಪಡಿಸುವಿಕೆ ಮೋಡ್ಗೆ ಪ್ರವೇಶಿಸುತ್ತದೆ. ನೀವು ನಿರಂತರವಾಗಿ ನಾನು ಅಸ್ವಸ್ಥ, ನನ್ನಲ್ಲಿ ಶಕ್ತಿ ಇಲ್ಲ, ನಾನು ಎಂದಿಗೂ ಚೇತರಿಸಿಕೊಳ್ಳುವುದಿಲ್ಲ ಎಂದು ಹೇಳಿಕೊಂಡರೆ ನಿಮ್ಮ ದೇಹವು ಅದೇ ವಾಸ್ತವವನ್ನು ದೃಢೀಕರಿಸುತ್ತದೆ. ಆದರೆ ನೀವು ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅತಿ ವೇಗವಾಗಿ ಚೇತರಿಸಿಕೊಳ್ಳುತ್ತಿದ್ದೇನೆ, ನನ್ನ ಜೀವಕೋಶಗಳು ಹೊಸ ಶಕ್ತಿಯಿಂದ ತುಂಬಿವೆ, ನಾನು ಒಳಗಿನಿಂದ ಸಂಪೂರ್ಣವಾಗಿ ಆರೋಗ್ಯವಂತ ಎಂದು ಹೇಳಿಕೊಂಡರೆ ನಿಮ್ಮ ದೇಹವು ಆ ಸಕಾರಾತ್ಮಕ ಸಂಕೇತಗಳನ್ನು ಹಿಡಿದು ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಇದು ಕೇವಲ ಭಾವನಾತ್ಮಕ ಮಾತಲ್ಲ, ಇದು ನ್ಯೂರೋಕೆಮಿಕಲ್ ಸಂಕೇತ. ಇಲ್ಲಿ ನಿಮ್ಮ ಪ್ರತಿ ಆಲೋಚನೆಯು ಒಂದು ಆಜ್ಞೆಯಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ದೇಹವು ಅದನ್ನು ಪಾಲಿಸುತ್ತದೆ. ಕೆಲವು ಕ್ಯಾನ್ಸರ್ ರೋಗಿಗಳಲ್ಲಿ ಅವರಿಗೆ ಶಕ್ತಿಶಾಲಿ ಕೀಮೋಥೆರಪಿಯ ಪ್ಲೇಸಿಬೋ ನೀಡಿದಾಗಲೂ ಅವರಿಗೆ ಕೀಮೋಥೆರಪಿಯ ಅಡ್ಡ ಪರಿಣಾಮಗಳಾದ ಕೂದಲು ಉದುರುವುದು ಮತ್ತು ಆಕಡೆ ಶುರುವಾಯಿತು, ಏಕೆಂದರೆ ಈ ಅಡ್ಡ ಪರಿಣಾಮಗಳ ಬಗ್ಗೆ ಅವರು ಕೇಳಿದ್ದರು ಮತ್ತು ಅವರ ನಂಬಿಕೆಯ ಆಧಾರದ ಮೇಲೆ ಯಾವುದೇ ಔಷಧಿಯಿಲ್ಲದೆ ದೇಹವು ಆ ಪರಿಣಾಮಗಳನ್ನು ಸೃಷ್ಟಿಸಿತು. ನಮ್ಮ ದೇಹವು ಕೇವಲ ಔಷಧಿಗಳಿಂದ ಮಾತ್ರವಲ್ಲ, ನಮ್ಮ ಆಳವಾದ ನಂಬಿಕೆಗಳಿಂದಲೂ ನಿಯಂತ್ರಿಸಲ್ಪಡುತ್ತದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಬೇಕಿಲ್ಲ. ನಮ್ಮ ಪ್ರತಿಯೊಂದು ಜೀವಕೋಶವು ಸ್ವ ಗುಣಪಡಿಸುವಿಕೆಯ ಸೆಲ್ಫ್ ಹೀಲಿಂಗ್ ನೆನಪನ್ನು ಹೊಂದಿದೆ. ಅದಕ್ಕೆ ಬೇಕಿರುವುದು ಕೇವಲ ಒಂದು ಸ್ಪಷ್ಟ ಸಂಕೇತ, ಈಗ ಗುಣಮುಖರಾಗಲು ಶುರು ಮಾಡಿ. 4ನೇ ಅಧ್ಯಾಯ, ಆಲೋಚನೆಗಳಿಂದ ಮೆದುಳು ಮತ್ತು ದೇಹದ ಮರುವೈರಿಂಗ್. ಸಾಲುಸಾಲಾಗಿ ಹಲವು ವರ್ಷಗಳಿಂದ ನಮ್ಮ ಜೀವನದ ಒಂದು ಭಾಗವಾಗಿದ್ದ ಹಳೆಯ ನೋವು ಇದ್ದಕ್ಕಿದ್ದಂತೆ ಒಂದು ಘಟನೆಯ ನಂತರ ಏಕೆ ಮಾಯವಾಗುತ್ತದೆ? ಅಥವಾ ಕಷ್ಟವಾಗಿದ್ದ ಒಂದು ಹಳೆಯ ಅಭ್ಯಾಸ ಇದ್ದಕ್ಕಿದ್ದಂತೆ ಏಕೆ ಕಳಚಿ ಬೀಳುತ್ತದೆ? ಇದು ಯಾವುದೇ ಪವಾಡವಲ್ಲ, ಇದು ಆಲೋಚನೆಯ ವಿಜ್ಞಾನ. ನಮ್ಮ ಮೆದುಳು ಒಂದು ಸ್ಥಿರವಾದ ಯಂತ್ರವಲ್ಲ, ಬದಲಿಗೆ ಮೆದುಳು ಒಂದು ಹೊಂದಿಕೊಳ್ಳುವ ಮತ್ತು ಸ್ಪಂದಿಸುವ ರಚನೆ. ಅದು ನಮ್ಮ ಪ್ರತಿ ಹೊಸ ಆಲೋಚನೆ, ಪ್ರತಿ ಭಾವನೆ ಮತ್ತು ಪ್ರತಿ ಅನುಭವದೊಂದಿಗೆ ಬದಲಾಗುತ್ತದೆ. ಈ ಪ್ರಕ್ರಿಯೆಗೆ ನ್ಯೂರೋಪ್ಲಾಸ್ಟಿಸಿ ಎಂದು ಕರೆಯಲಾಗುತ್ತದೆ. ಅಂದರೆ ನೀವು ನಿಮ್ಮ ಯೋಚನಾ ಲಹರಿಯನ್ನು ಬದಲಾಯಿಸಿದರೆ ನಿಮ್ಮ ಮೆದುಳಿನ ಒಳರಚನೆಯನ್ನು, ಅದರ ಸಂಪರ್ಕಗಳನ್ನು ಸಂಪೂರ್ಣವಾಗಿ ಮರುವೈರಿಂಗ್ ಮಾಡಬಹುದು. ನೀವು ಯಾವುದೋ ವಿಷಯಕ್ಕೆ ಹೆದರಿದಾಗ ಏನಾಗುತ್ತದೆ? ನಿಮ್ಮ ಹೃದಯ ಬಡಿತ ಹೆಚ್ಚುತ್ತದೆ, ಕೈಗಳು ಒರಗುತ್ತವೆ, ಹೊಟ್ಟೆಯಲ್ಲಿ ತಳಮಳ ಶುರುವಾಗುತ್ತದೆ. ಈ ಭಯವು ನಿಜವಾದ ಅಪಾಯ ಮುಂದೆ ಬಂದಾಗ ಮಾತ್ರಲ್ಲ, ನೀವು ಕೇವಲ ಆ ಅಪಾಯದ ಬಗ್ಗೆ ಯೋಚಿಸಿದಾಗಲೂ ಆಗುತ್ತದೆ. ಅಂದರೆ ಕೇವಲ ಒಂದು ಆಲೋಚನೆಯು ನಿಮ್ಮ ಇಡೀ ದೇಹವನ್ನು ಆ ವಾಸ್ತವಕ್ಕೆ ತಕ್ಕಂತೆ ಮಾರ್ಪಡಿಸುತ್ತದೆ. ಈಗ ಇದನ್ನು ವಿರುದ್ಧವಾಗಿ ಯೋಚಿಸಿ. ಭಯದಿಂದ ಮೆದುಳು ಮತ್ತು ದೇಹವು ಇಷ್ಟು ವೇಗವಾಗಿ ಪ್ರತಿಕ್ರಿಯೆ ನೀಡಿದರೆ ಸಕಾರಾತ್ಮಕ ಆಲೋಚನೆಯಿಂದ ನಾವು ಅವುಗಳನ್ನು ಗುಣಪಡಿಸಲು ಸಾಧ್ಯವಿಲ್ಲವೇ?
ಒಂದು ಪ್ರಯೋಗದಲ್ಲಿ ಕೆಲವು ಜನರಿಗೆ ಕೇವಲ ಸಕಾರಾತ್ಮಕ ಕಲ್ಪನಾ ಶಕ್ತಿಯನ್ನು ಕಲಿಸಲಾಯಿತು. ಅಂದರೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಆರೋಗ್ಯವಂತರೆಂದು, ಓಡುತ್ತಿರುವುದೆಂದು, ಶಕ್ತಿಯುತರಾಗಿರುವುದೆಂದು ಅವರು ಪ್ರತಿದಿನ ಕಲ್ಪಿಸಿಕೊಳ್ಳುತ್ತಿದ್ದರು. ಆಶ್ಚರ್ಯಕರವಾಗಿ ಕೆಲವೇ ವಾರಗಳಲ್ಲಿ ಅವರು ಯಾವುದೇ ಜಿಮ್ ಅಥವಾ ವ್ಯಾಯಾಮಕ್ಕೆ ಹೋಗದಿದ್ದರೂ ಅವರ ಸ್ನಾಯುಗಳ ಶಕ್ತಿ ಮತ್ತು ಟೋನ್ ಸುಧಾರಿಸಿತು. ಇದು ಏಕೆ ಸಾಧ್ಯವಾಯಿತು? ಏಕೆಂದರೆ ನಮ್ಮ ಮೆದುಳು ವಾಸ್ತವವಾಗಿ ನಡೆದ ಅನುಭವ ಮತ್ತು ಕೇವಲ ಕಲ್ಪಿಸಿಕೊಂಡ ಅನುಭವಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವುದಿಲ್ಲ. ನೀವು ಒಂದು ವಿಷಯವನ್ನು ಎಷ್ಟು ಆಳವಾಗಿ ಕಲ್ಪಿಸುತ್ತೀರೋ ಮೆದುಳು ಅದನ್ನು ಸತ್ಯವೆಂದು ಭಾವಿಸಿ ಅದಕ್ಕೆ ಅನುಗುಣವಾಗಿ ದೇಹಕ್ಕೆ ಸಂಕೇತಗಳನ್ನು ಕಳುಹಿಸುತ್ತದೆ. ನೀವು ಪ್ರತಿದಿನ ನಾ ದುರ್ಬಲ, ವಿಫಲ, ಅನಾರೋಗ್ಯ ಪೀಡಿತ ಎಂದು ನಂಬಿದರೆ ನಿಮ್ಮ ಮೆದುಳು ಅದೇ ಹತಾಶೆ, ದುಃಖ ಮತ್ತು ಆಯಾಸಕ್ಕೆ ಸಂಬಂಧಿಸಿದ ನರಮಾರ್ಗಗಳನ್ನು ಬಲಪಡಿಸುತ್ತದೆ. ಆ ಮೂಲಕ ನೀವು ನಿಮ್ಮನ್ನು ನಕಾರಾತ್ಮಕತೆಗೆ ಪ್ರೋಗ್ರಾಂ ಮಾಡುತ್ತಿದ್ದೀರಿ. ಆದರೆ ನೀವು ಪ್ರತಿದಿನ ಪ್ರತಿಕ್ಷಣವೂ ನಾನು ಬಲಿಷ್ಠ, ನನ್ನೊಳಗೆ ಗುಣಪಡಿಸುವಿಕೆ ನಡೆಯುತ್ತಿದೆ, ನನ್ನ ಜೀವನ ನಿಯಂತ್ರಣ ನನ್ನ ಕೈಯಲ್ಲಿದೆ ಎಂದು ಹೇಳಲು ಶುರು ಮಾಡಿದರೆ ನಿಮ್ಮ ಮೆದುಳು ಹೊಸ ನರ ಸರ್ಕ್ಯೂಟ್ಗಳನ್ನು ಸೃಷ್ಟಿಸುತ್ತದೆ. ಈ ಸರ್ಕ್ಯೂಟ್ಗಳು ಆಶಾಭಾವನೆ, ಆತ್ಮವಿಶ್ವಾಸ ಮತ್ತು ಶಕ್ತಿಗೆ ಸಂಬಂಧಿಸಿರುತ್ತವೆ. ಈ ಹೊಸ ಸರ್ಕ್ಯೂಟ್ಗಳು ನಿಮ್ಮ ದೇಹಕ್ಕೆ ಒತ್ತಡದ ಹಾರ್ಮೋನ್ ಆದ ಕಾರ್ಟಿಸಾಲ್ನ ಬದಲಿಗೆ ಸಂತೋಷದ ಹಾರ್ಮೋನ್ ಆದ ಡೋಪಮೈನ್ ಅನ್ನು ಉತ್ಪಾದಿಸಲು ಸಂಕೇತಗಳನ್ನು ನೀಡುತ್ತವೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ರತಿ ಆಲೋಚನೆಯು ಒಂದು ಇಂಜೆಕ್ಷನ್ನಂತೆ ಕಾರ್ಯನಿರ್ವಹಿಸುತ್ತದೆ. ನೀವು ಅದನ್ನು ನಿಮ್ಮೊಳಗೆ ತುಂಬಿಕೊಳ್ಳುತ್ತೀರಿ ಮತ್ತು ಆ ಆಲೋಚನೆಯು ನೇರವಾಗಿ ನಿಮ್ಮ ಜೀವಕೋಶಗಳು, ನಿಮ್ಮ DNA ಮತ್ತು ನಿಮ್ಮ ದೇಹದ ರಾಸಾಯನಿಕ ಸಂರಚನೆಯ ಮೇಲೆ ಪ್ರಭಾವ ಬೀರುತ್ತದೆ. ಖಿನ್ನತೆಯಿಂದ ಬಳಲುತ್ತಿದ್ದ ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಿಗ್ಗೆ ಎದ್ದು ಕೇವಲ ಒಂದು ಕೆಲಸ ಮಾಡಿದ. ಆತ 15 ನಿಮಿಷಗಳ ಕಾಲ ತನಗೆ ತಾನೇ ನಾನು ಚೆನ್ನಾಗಿದ್ದೇನೆ, ನನ್ನ ಜೀವನ ಅಮೂಲ್ಯವಾಗಿದೆ, ಪ್ರತಿದಿನವೂ ನನಗೆ ಒಂದು ಹೊಸ ಅವಕಾಶ ಎಂದು ನೆನಪಿಸಿಕೊಳ್ಳಲು ಶುರು ಮಾಡಿದ. ಆರಂಭದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಆದರೆ 3ನೇ ವಾರದಿಂದ ಆತನಲ್ಲಿ ಆಂತರಿಕ ಬದಲಾವಣೆ ಶುರುವಾಯಿತು. ಆತ ಸ್ವಲ್ಪ ನಗಲು ಶುರು ಮಾಡಿದ, ತಿನ್ನುವುದರಲ್ಲಿ ಆಸಕ್ತಿ ಮೂಡಿತು, ನಿದ್ರೆ ಸುಧಾರಿಸಿತು. ಏಕೆಂದರೆ ಆತನ ಆಲೋಚನೆಗಳು ಮೆದುಳಿನ ರಾಸಾಯನಿಕ ಕ್ರಿಯೆಯನ್ನು ಯಶಸ್ವಿಯಾಗಿ ಬದಲಾಯಿಸಿದ್ದವು. ಈಗ ಯೋಚಿಸಿ, ನೀವು ನಿಮ್ಮ ದೇಹಕ್ಕೆ ಯಾವ ಆಲೋಚನೆಗಳನ್ನು ಕಳುಹಿಸುತ್ತಿದ್ದೀರಿ? ನೀವು ಪ್ರತಿದಿನ ನಿಮ್ಮ ಮೆದುಳಿಗೆ ಯಾವ ಕಥೆಯನ್ನು ಹೇಳುತ್ತಿದ್ದೀರಿ? ಏಕೆಂದರೆ ಆ ಕಥೆ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ನಡೆಯುತ್ತಿಲ್ಲ, ಅದು ನಿಮ್ಮ ದೇಹದ ಪ್ರತಿ ಜೀವಕೋಶವನ್ನು ತಲುಪುತ್ತಿದೆ. ಪ್ರತಿನ ಸಂಕೇತವು ನೀವು ಏನು ಭಾವಿಸುತ್ತೀರೋ ಅದನ್ನೇ ಪುನರಾವರ್ತಿಸುತ್ತಿದೆ. 5ನೇ ಅಧ್ಯಾಯ, ಸಲಹೆ ಸ್ವೀಕರಿಸುವ ಮನಸ್ಥಿತಿ ಉಪಯೋಗ. ಒಬ್ಬ ವ್ಯಕ್ತಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಒಂದು ಹಗ್ಗವನ್ನು ನೋಡಿ ಅದು ಹಾವು ಎಂದು ಭಾವಿಸಿ ಆ ಭಯದಿಂದಲೇ ಅಲ್ಲೇ ಮೂರ್ಛೆ ಹೋದ. ನಂತರ ಎಚ್ಚರವಾದಾಗ ಅದು ಕೇವಲ ಹಗ್ಗ ಎಂದು ತಿಳಿದು ಬಂದಿತು. ಇಲ್ಲಿ ಪ್ರಶ್ನೆ ಹಾವಿನ ಅಸ್ತಿತ್ವದ್ದಲ್ಲ, ಆದರೆ ಆತನ ಮನಸ್ಸು ಆ ಹಗ್ಗವನ್ನು ಹಾವು ಎಂದು ಏಕೆ ನಂಬಿತು? ಏಕೆಂದರೆ ಆತ ಸಲಹೆ ಸ್ವೀಕರಿಸುವ ಮನಸ್ಥಿತಿಗೆ ಒಳಪಟ್ಟಿದ್ದ. ಸಲಹೆ ಸ್ವೀಕರಿಸುವ ಮನಸ್ಥಿತಿಯರೆ ಯಾವುದೇ ವಿರೋಧವಿಲ್ಲ ಎಂದು ವಿಚಾರವನ್ನು ಸತ್ಯವೆಂದು ಒಪ್ಪಿಕೊಳ್ಳುವ ಮಾನಸಿಕ ಸ್ಥಿತಿ. ನೀವು ಯಾರನ್ನಾದರೂ ನೋಡಿ ನೀನು ಖಂಡಿತವಾಗಿಯೂ ಗುಣಮುಖನಾಗುತ್ತೀಯಾ ಎಂದು ಹೇಳಿದಾಗ ಮತ್ತು ಅವರು ಅದನ್ನು ಮನಸ್ಸಿನಿಂದ ನಂಬಿದಾಗ ಅವರ ಮಿದುಳಿನಲ್ಲಿ ಗುಣಪಡಿಸುವ ಕಾರ್ಯವಿಧಾನವನ್ನು ಸಕ್ರಿಯಗೊಳಿಸುವ ಪ್ರೋಗ್ರಾಮಿಂಗ್ ಶುರುವಾಗುತ್ತದೆ. ಇದರರ್ಥ ಆಲೋಚನೆ ಜೊತೆಗೆ ನಂಬಿಕೆ ಸಮನಾದ ಪರಿವರ್ತನೆ. ಒಬ್ಬ ವ್ಯಕ್ತಿಯು ಹೆಚ್ಚು ಸಲಹೆ ಸ್ವೀಕರಿಸುವ ಮನಸ್ಥಿತಿಯಲ್ಲಿದ್ದರೆ ಪ್ಲೆಸಿಬೊ ಪರಿಣಾಮವು ಅವರ ಮೇಲೆ ಹೆಚ್ಚು ವೇಗವಾಗಿ ಕೆಲಸ ಮಾಡುತ್ತದೆ ಮತ್ತು ಈ ಮನಸ್ಥಿತಿಯು ಮೆದುಳಿನ ತರಂಗಗಳಾದ ಆಲ್ಫಾ ಮತ್ತು ಥೀಟಾ ಅಲೆಗಳೊಂದಿಗೆ ನೇರ ಸಂಬಂಧ ಹೊಂದಿದೆ. ನಾವು ಗಾಢವಾದ ವಿಶ್ರಾಂತಿಯ ಸ್ಥಿತಿಯಲ್ಲಿದ್ದಾಗ ಅಥವಾ ನಿದ್ದೆಗೆ ಹತ್ತಿರವಾಗಿದ್ದಾಗ ನಮ್ಮ ಮೆದುಳು ಹೊಸ ನಂಬಿಕೆಗಳನ್ನು ಅಳವಡಿಸಿಕೊಳ್ಳಲು ಅತ್ಯಂತ ತೆರೆದಿರುತ್ತದೆ. ನೀವು ಪದೇ ಪದೇ ನೀನು ದುರ್ಬಲ, ನೀನು ಅಸಮರ್ಥ ಎಂಬ ಸಂದೇಶಗಳನ್ನು ಕೇಳಿದಾಗ ನಿಮ್ಮ ಜಾಗೃತ ಮನಸ್ಸು ಕಾನ್ಷಿಯಸ್ ಮೈಂಡ್ ಅದನ್ನು ನಿರಾಕರಿಸಿದರೂ ಆ ಸಂದೇಶಗಳು ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಹೋಗಿ ನೆಲೆಗೊಳ್ಳುತ್ತವೆ. ಅದೇ ರೀತಿ ಇದನ್ನು ವಿರುದ್ಧ ದಿಕ್ಕಿನಲ್ಲಿ ಬಳಸಿದರೆ ಏನಾಗಬಹುದು? ಪದೇ ಪದೇ ನೀನು ಬಹಳ ಚುರುಕಾಗಿ ಬದಲಾಗಬಹುದು, ನಿನ್ನೊಳಗೆ ಗುಣಪಡಿಸುವ ಶಕ್ತಿ ಇದೆ ಎಂಬ ಸಕಾರಾತ್ಮಕ ಸಂದೇಶಗಳನ್ನು ಕೇಳಿದರೆ ಅದೇ ಉಪಪ್ರಜ್ಞೆ ಅದನ್ನು ವಾಸ್ತವವನ್ನಾಗಿ ಪರಿವರ್ತಿಸಲು ಶುರು ಮಾಡುತ್ತದೆ. ಒಬ್ಬ ಕ್ಯಾನ್ಸರ್ ರೋಗಿಯು ತನ್ನ ಕೀಮೋಥೆರಪಿ ಶುರುವಾಗುವ ಮೊದಲು ಪ್ರತಿದಿನ ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡಿ ಹೀಗೆ ಹೇಳಿಕೊಳ್ಳಲು ಶುರು ಮಾಡ, ನನ್ನ ದೇಹವು ಪ್ರತಿ ಔಷಧಿಯನ್ನು ಸಕಾರಾತ್ಮಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಿದೆ, ನಾನು ಗುಣಮುಖನಾಗುತ್ತಿದ್ದೇನೆ. ಆತ ಈ ದೃಢೀಕರಣಗಳನ್ನು ಅಷ್ಟೊಂದು ವಿಶ್ವಾಸದಿಂದ ಹೇಳಿದ ಕಾರಣ ಆತನ ಮೆದುಳು ಅದನ್ನು ನಂಬಿತು. ಇದರ ಫಲವಾಗಿ ಆತನ ದೇಹವು ಕೀಮೋಥೆರಪಿಯ ಅಡ್ಡ ಪರಿಣಾಮಗಳಿಂದ ರಕ್ಷಿಸಲ್ಪಟ್ಟಿತು ಮತ್ತು ನಿರೀಕ್ಷಿತ ಸಮಯಕ್ಕಿಂತ ಮೊದಲೇ ಚೇತರಿಕೆ ಶುರುವಾಯಿತು. ಆತ ಈ ಸಲಹೆ ಸ್ವೀಕರಿಸುವ ಮನಸ್ಥಿತಿಯನ್ನು ತನ್ನ ಅನುಕೂಲಕ್ಕಾಗಿ ಬಳಸಿಕೊಂಡ. ನಾವು ವಿಶ್ರಾಂತಿಯ ಸ್ಥಿತಿಯಲ್ಲಿರುವಾಗ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮೊದಲು, ನಮ್ಮ ಮನಸ್ಸು ಹೊಸ ಪ್ರೋಗ್ರಾಮಿಂಗ್ಗೆ ಹೆಚ್ಚು ತೆರೆದಿರುತ್ತದೆ. ಇದೇ ಸರಿಯಾದ ಸಮಯ ನೀವು ನಿಮ್ಮೊಳಗೆ ಹೊಸ ನಂಬಿಕೆಗಳ ಬೀಜಗಳನ್ನು ಬಿತ್ತಬಹುದು. ನಾನು ಬದಲಾಗುತ್ತಿದ್ದೇನೆ, ನಾನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದೇನೆ, ನನ್ನ ಮನಸ್ಸು ಮತ್ತು ದೇಹ ನನ್ನೊಂದಿಗೆ ಸಹಕರಿಸುತ್ತಿವೆ. ನೀವು ಈ ಮಾತುಗಳನ್ನು ಎಷ್ಟು ಆಳವಾಗಿ ಸ್ವೀಕರಿಸುತ್ತೀರೋ ಅಷ್ಟೇ ವೇಗವಾಗಿ ನಿಮ್ಮ ಮೆದುಳು ಅವುಗಳನ್ನು ಸತ್ಯವೆಂದು ಮಾಡಲು ಶುರು ಮಾಡುತ್ತದೆ. ಸಲಹೆ ಸ್ವೀಕರಿಸುವ ಮನಸ್ಥಿತಿ ಯಾವುದೇ ದೌರ್ಬಲ್ಯವಲ್ಲ, ಆದರೆ ಇದು ನಿಮ್ಮ ಹಳೆಯ ಮುರಿದು ಹೋದ ನಂಬಿಕೆಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಿ ಒಂದು ಹೊಸ ಜೀವನದ ಕಡೆಗೆ ಕರೆದೊಯ್ಯುವ ಒಂದು ಪ್ರಬಲ ಶಕ್ತಿಯಾಗಿದೆ. ಅಧ್ಯಾಯ: ವರ್ತನೆ, ನಂಬಿಕೆ ಮತ್ತು ಗ್ರಹಿಕೆ. ಒಂದೇ ರೀತಿಯ ಕಷ್ಟಕರ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಕುಸಿದು ಹೋಗುತ್ತಾನೆ.
ಆದರೆ ಇನ್ನೊಬ್ಬ ವ್ಯಕ್ತಿ ಅದಕ್ಕಿಂತಲೂ ಹೆಚ್ಚು ಬಲಿಷ್ಠನಾಗಿ ಹೊರಹೊಮ್ಮುತ್ತಾನೆ. ಇದೇ ರೀತಿಯ ಒಂದು ಕೆಟ್ಟ ಅನುಭವ ಒಬ್ಬರಿಗೆ ಜೀವನ ಪರ್ಯಂತ ಭಯವನ್ನು ನೀಡುತ್ತದೆ, ಆದರೆ ಇನ್ನೊಬ್ಬರಿಗೆ ಹೊಸ ಆರಂಭಕ್ಕೆ ಪ್ರೇರಣೆ ನೀಡುತ್ತದೆ. ಇಲ್ಲಿನ ವ್ಯತ್ಯಾಸ ಇರುವುದು ಕೇವಲ ಪರಿಸ್ಥಿತಿಯಲ್ಲಿ ಅಲ್ಲ, ಆದರೆ ವ್ಯಕ್ತಿಯ ಆಸ್ಟರಿಸ್ಕ್ ವರ್ತನೆ, ಆಟಿಟ್ಯೂಡ್, ನಂಬಿಕೆ, ಬಿಲೀಫ್ ಮತ್ತು ಗ್ರಿಕೆ ಪರ್ಸೆಪ್ಷನ್. ಆಸ್ಟರಿಸ್ಕ್ ನಮ್ಮ ನಂಬಿಕೆ ವ್ಯವಸ್ಥೆಯು ಒಂದು ಮಸೂರದಂತೆ ಕಾರ್ಯನಿರ್ವಹಿಸುತ್ತದೆ. ಜಗತ್ತು ಅಪಾಯಕಾರಿ, ಜೀವನ ಕಷ್ಟಕರ ಎಂದು ಬಾಲ್ಯದಿಂದಲೇ ನಂಬಿ ಬೆಳೆದ ವ್ಯಕ್ತಿ ತನ್ನ ಸುತ್ತಲಿನ ಪ್ರತಿಯೊಂದು ಸನ್ನಿವೇಶದಲ್ಲೂ ಅಪಾಯವನ್ನೇ ನೋಡುತ್ತಾನೆ. ಪ್ರತಿ ವಿಷಯವೂ ಆತನಿಗೆ ಕಷ್ಟಕರವೆಂದು ಅನಿಸುತ್ತದೆ. ಆದರೆ ನಾನು ಸಾಧಿಸಬಲ್ಲೆ, ಪ್ರತಿ ಕಷ್ಟವೂ ನನಗೆ ಹೊಸ ಪಾಠ ಕಲಿಸಲು ಬರುತ್ತದೆ ಎಂದು ನಂಬಿದ ವ್ಯಕ್ತಿ ಜೀವನದ ಸವಾಲುಗಳನ್ನು ಎದುರಿಸಿದಾಗ ಭಯಪಡುವ ಬದಲು ಆ ಸವಾಲುಗಳಲ್ಲೇ ಬೆಳವಣಿಗೆಯ ಹೊಸ ಅವಕಾಶವನ್ನು ಕಾಣುತ್ತಾನೆ. ನಮ್ಮ ವರ್ತನೆಯು ನಾವು ಸನ್ನಿವೇಶಗಳಿಂದ ಓಡಿ ಹೋಗುತ್ತೇವೆಯೇ ಅಥವಾ ಅವುಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆಯೇ ಎಂಬುದನ್ನು ನಿರ್ಧರಿಸುತ್ತದೆ. ನಮ್ಮ ನಂಬಿಕೆಯು ನಾವು ಅಸ್ವಸ್ಥರಾಗಿ ಉಳಿಯುತ್ತೇವೆಯೇ ಅಥವಾ ಚೇತರಿಕೆಯ ಆಶಯ ಇರಿಸಿಕೊಳ್ಳುತ್ತೇವೆಯೇ ಎಂಬುದನ್ನು ನಿರ್ಧರಿಸುತ್ತದೆ. ಮತ್ತು ನಮ್ಮ ಗ್ರಹಿಕೆಯು ನಮ್ಮ ವಾಸ್ತವವನ್ನು ಸಂಪೂರ್ಣವಾಗಿ ಹೊಸ ಬಣ್ಣದಲ್ಲಿ ಚಿತ್ರಿಸುತ್ತದೆ. ಒಂದು ಪ್ರಯೋಗದಲ್ಲಿ 2 ಗುಂಪುಗಳಿಗೆ ಒಂದೇ ರೀತಿಯ ಔಷಧಿಯನ್ನು ನೀಡಲಾಯಿತು. ಮೊದಲ ಗುಂಪಿಗೆ ಈ ಔಷಧಿ ಬಹಳ ದುಬಾರಿ, ಬಹಳ ವಿರಳ ಮತ್ತು ಶೀಘ್ರವಾಗಿ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಯಿತು. ಎರಡನೇ ಗುಂಪಿಗೆ ಇದು ಒಂದು ಸಾಮಾನ್ಯ, ಅಗದ ಔಷಧಿ ಎಂದು ಹೇಳಲಾಯಿತು. ಔಷಧಿ ಒಂದೇ ಆಗಿದ್ದರೂ ಮೊದಲ ಗುಂಪಿನ ಜನರು ಹೆಚ್ಚು ವೇಗವಾಗಿ ಗುಣಮುಖರಾದರು. ಏಕೆಂದರೆ ಅವರ ನಂಬಿಕೆ ಮತ್ತು ಗ್ರಹಿಕೆ ಆ ಔಷಧಿಗಿಂತ ಮೊದಲೇ ಕಾರ್ಯನಿರ್ವಹಿಸಿದ್ದವು. ನಿಮ್ಮ ನಂಬಿಕೆ ವ್ಯವಸ್ಥೆಯು ಕೇವಲ ನಿಮ್ಮ ಮನಸ್ಸನ್ನು ಮಾತ್ರವಲ್ಲ, ನಿಮ್ಮ ನರಮಂಡಲ, ನರ್ವಸ್ ಸಿಸ್ಟಮ್, ಹಾರ್ಮೋನ್ಗಳ ಸಂರಚನೆ ಮತ್ತು ರೋಗ ನಿರೋಧಕ ವ್ಯವಸ್ಥೆಯನ್ನು ಕೂಡ ಮರುವೈರಿಂಗ್ ಮಾಡುತ್ತದೆ. ನೀವು ತನಗೆ ತಾನೇ ನಾನು ನನ್ನನ್ನು ಗುಣಪಡಿಸಬಲ್ಲೆ, ನಾನು ಶಾಂತನಾಗಿದ್ದೇನೆ, ನನ್ನ ಮೇಲೆ ನನ್ನ ನಿಯಂತ್ರಣ ಇದೆ ಎಂಬ ಹೊಸ ದೃಷ್ಟಿಕೋನವನ್ನು ನೀಡಿದಾಗ ನಿಮ್ಮ ದೇಹವು ಆ ಆಲೋಚನೆಯನ್ನು ಹಿಡಿದು ಅದಕ್ಕೆ ಅನುಗುಣವಾಗಿ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಲು ಶುರು ಮಾಡುತ್ತದೆ. ಕೆಲವು ಜನರು ಪ್ಲೇಸಿಬೋ, ನಕಲಿ ಔಷಧಿಯಿಂದ ಸಹ ಅದ್ಭುತಗಳನ್ನು ಮಾಡುತ್ತಾರೆ, ಆದರೆ ಕೆಲವು ಜನರು ನಿಜವಾದ ಔಷಧಿಗಳಿದ್ದರೂ ಗುಣಮುಖರಾಗುವುದಿಲ್ಲ. ಏಕೆಂದರೆ ಚಿಕಿತ್ಸೆಯು ಕೇವಲ ಹೊರಗಿನಿಂದ ಬರುವುದಿಲ್ಲ, ಚಿಕಿತ್ಸೆಯು ನೀವು ನಿಮ್ಮ ಬಗ್ಗೆ ಇರಿಸಿಕೊಂಡಿರುವ ಆಳವಾದ ನಂಬಿಕೆಯಿಂದ ಶುರುವಾಗುತ್ತದೆ. 7ನೇ ಅಧ್ಯಾಯ, ಕ್ವಾಂಟಮ್ ಮನಸ್ಸು ಮತ್ತು ವಾಸ್ತವದ ಸೃಷ್ಟಿ. ರಾತ್ರಿಯ ಸಮಯ, ಒಬ್ಬ ವೃದ್ಧನು ಬಯಲು ಆಕಾಶದ ಕೆಳಗೆ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದನು. ತನ್ನ ಮೊಮ್ಮಗನಿಗೆ, ನಾವು ಏನನ್ನು ಆಳವಾಗಿ ಯೋಚಿಸುತ್ತೇವೆಯೋ ಅದು ಕೆಲವೊಮ್ಮೆ ನಮ್ಮ ವಾಸ್ತವವಾಗಿ ಬದಲಾಗುತ್ತದೆ ಎಂದು ಹೇಳಿದ. ಮೊಮ್ಮಗನಗುತ್ತಾ, ಅಜ್ಜ, ಕೇವಲ ಯೋಚಿಸುವುದರಿಂದ ಏನೂ ಆಗುವುದಿಲ್ಲ ಎಂದ. ಆಗ ವೃದ್ಧನು ನಗುತ್ತಾ, ಆದರೆ ಆ ಆಲೋಚನೆಯನ್ನು ನೀನು ಆಳವಾಗಿ ನಂಬಿ ಮಾಡಿದಾಗ ಅದು ಕೇವಲ ಆಲೋಚನೆಯಾಗಿ ಉಳಿಯುವುದಿಲ್ಲ, ಅದು ಶಕ್ತಿಯಾಗಿ ಬದಲಾಗುತ್ತದೆ ಎಂದು ಹೇಳಿದ. ಇದೇ ಕ್ವಾಂಟಮ್ ಮನಸ್ಸು, ಕ್ವಾಂಟಮ್ ಮೈಂಡ್ನ ಸತ್ಯ. ನಾವು ಇಲ್ಲಿಯವರೆಗೆ ಕಲಿತ ವಿಜ್ಞಾನವು ನ್ಯೂಟನ್ನ ಪ್ರಪಂಚಕ್ಕೆ ಸೇರಿದೆ. ಆ ಪ್ರಪಂಚದಲ್ಲಿ ಎಲ್ಲವೂ ನಿಖರ, ಊಹಿಸಬಹುದಾದ ಮತ್ತು ಕಾರಣ ಪರಿಣಾಮ ಸೂತ್ರಕ್ಕೆ ಬಂಧಿತವಾಗಿದೆ. ಆದರೆ ಕ್ವಾಂಟಮ್ ಪ್ರಪಂಚವು ಹೇಳುತ್ತದೆ, ವಾಸ್ತವವು ವೀಕ್ಷಕನಿಗೆ ಸ್ಪಂದಿಸುತ್ತದೆ. ರಿಯಾಲಿಟಿ ರೆಸ್ಪಾನ್ಸ್ ಟು ದಿ ಅಬ್ಸರ್ವರ್. ಅಂದರೆ ನೀವು ಹೇಗೆ ಯೋಚಿಸುತ್ತೀರೋ ಹಾಗೆಯೇ ನಿಮ್ಮ ವಾಸ್ತವವು ರೂಪುಗೊಳ್ಳಲು ಶುರು ಮಾಡುತ್ತದೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಪ್ರಕಾರ ನಿಮ್ಮ ಮನಸ್ಸು ಒಂದು ಕ್ವಾಂಟಮ್ ಕ್ಷೇತ್ರ ಜನರೇಟರ್ ಆಗಿದೆ. ಇದು ಪ್ರತಿಕ್ಷಣವೂ ಆವರ್ತನಗಳನ್ನು ಫ್ರೀಕ್ವೆನ್ಸಿ ಉತ್ಪಾದಿಸುತ್ತಾ ನಿಮ್ಮ ಸುತ್ತಮುತ್ತಲಿನ ಭೌತಿಕ ವಾಸ್ತವದ ಮೇಲೆ ಪ್ರಭಾವ ಬೀರುತ್ತದೆ. ಕ್ವಾಂಟಮ್ ಸಿದ್ಧಾಂತದ ಪ್ರಕಾರ ಪ್ರತಿ ವಿಷಯವೂ ಕೇವಲ ಒಂದು ಸಂಭಾವ್ಯತೆ, ಒಂದು ಅಲೆ ರೂಪದಲ್ಲಿ ಇರುತ್ತದೆ. ಅದನ್ನು ನೀವು ವೀಕ್ಷಿಸುವವರೆಗೆ ನೀವು ಯಾವುದನ್ನಾದರೂ ಆಳವಾಗಿ ಯೋಚಿಸಿದ ತಕ್ಷಣ, ದೃಶ್ಯೀಕರಿಸಿದ ತಕ್ಷಣ ಆ ಅಲೆಯು ಕುಸಿದು ಒಂದು ಕಣವಾಗಿ ಬದಲಾಗುತ್ತದೆ. ಅಂದರೆ ಆ ಸಾಧ್ಯತೆಯು ವಾಸ್ತವವಾಗಿ ಬದಲಾಗುತ್ತದೆ. ನೀವು ಪ್ರತಿದಿನ ನಾನು ಅನಾರೋಗ್ಯ ಪೀಡಿತ, ದುರ್ಬಲ ಎಂದು ನಂಬಿದರೆ ನೀವು ಅದೇ ನಕಾರಾತ್ಮಕ ಸಾಧ್ಯತೆಯನ್ನು ಪದೇ ಪದೇ ವೀಕ್ಷಿಸುತ್ತಿದ್ದೀರಿ. ಆದರೆ ನೀವು ಪ್ರತಿ ಬೆಳಿಗ್ಗೆ ನಾನು ಶಾಂತನಾಗಿದ್ದೇನೆ, ನಾನೇ ಪವಾಡ, ನಾನೇ ಗುಣಪಡಿಸುವ ಶಕ್ತಿ ಎಂದು ನಿಮ್ಮನ್ನು ಕಲ್ಪಿಸಿಕೊಂಡರೆ ನೀವು ನಿಮ್ಮ ಕ್ವಾಂಟಮ್ ಕ್ಷೇತ್ರಕ್ಕೆ ಒಂದು ಹೊಸ ಸಂಕೇತವನ್ನು ಕಳುಹಿಸುತ್ತಿದ್ದೀರಿ. ಒಬ್ಬ ವೈದ್ಯರು ತಮ್ಮ ರೋಗಿಗಳಿಗೆ ಕೇವಲ ತಮ್ಮ ಅಪೇಕ್ಷಿತ ಆರೋಗ್ಯವನ್ನು ಪ್ರತಿದಿನ ಆಳವಾಗಿ ದೃಶ್ಯೀಕರಿಸಲು ಕಲಿಸಿದರು. ರೋಗಿಗಳು ಯಾವುದೇ ಔಷಧಿ ಅಥವಾ ಜೀವನ ಶೈಲಿಯನ್ನು ಬದಲಾಯಿಸದೆ ಕೇವಲ ತಮ್ಮ ಮನಸ್ಸಿನಲ್ಲಿ ಹೊಸ ಆವೃತ್ತಿಯನ್ನು ಕಲ್ಪಿಸಿಕೊಂಡರು. ಕೆಲವು ತಿಂಗಳುಗಳಲ್ಲಿ ಅವರ ರಕ್ತದ ವರದಿಗಳು ಬದಲಾದವು, ರಕ್ತದೊತ್ತಡ ಸಾಮಾನ್ಯವಾಯಿತು, ನಿದ್ರೆ ಸುಧಾರಿಸಿತು ಮತ್ತು ಆತಂಕದ ಮಟ್ಟಗಳು ಕಡಿಮೆಯಾದವು. ಏಕೆಂದರೆ ಅವರ ಆಲೋಚನೆಗಳು ಅವರ ಕ್ವಾಂಟಮ್ ಕ್ಷೇತ್ರವನ್ನು ಯಶಸ್ವಿಯಾಗಿ ಬದಲಾಯಿಸಿದ್ದವು. ಕ್ವಾಂಟಮ್ ಮನಸ್ಸು ಎಂದರೆ ನೀವು ಕೇವಲ ವೀಕ್ಷಕರಲ್ಲ, ನೀವು ರಚನೆಕಾರರು. ನೀವು ನಿಮ್ಮ ನಂಬಿಕೆ, ಗಮನ ಮತ್ತು ವಿಶ್ವಾಸವನ್ನು ಒಂದು ದಿಕ್ಕಿನಲ್ಲಿ ಕೇಂದ್ರೀಕರಿಸಿದಾಗ ಇಡೀ ಬ್ರಹ್ಮಾಂಡದ ಶಕ್ತಿಯು ನಿಮ್ಮೊಳಗೆ ಹರಿಯಲು ಶುರು ಮಾಡುತ್ತದೆ. ನಿಮ್ಮ ಶಕ್ತಿಯು ನಿಮ್ಮ ಸುತ್ತಮುತ್ತಲಿನ ವಾಸ್ತವವನ್ನು ಸೃಷ್ಟಿಸುತ್ತಿದೆ. 8ನೇ ಅಧ್ಯಾಯ, ನಂಬಿಕೆಗಳನ್ನು ಬದಲಾಯಿಸಲು ಧ್ಯಾನದ ಮಾರ್ಗ. ವರ್ಷಗಳಿಂದ ಆತಂಕ ಮತ್ತು ಅಪರಾಧ ಭಾವದಲ್ಲಿ ಬದುಕುತ್ತಿದ್ದ ಒಬ್ಬ ಮಹಿಳೆಯ ಕಥೆ ನಮ್ಮ ಹಳೆಯ ನಂಬಿಕೆಗಳನ್ನು ಬದಲಾಯಿಸುವ ಅನಿವಾರ್ಯತೆಯನ್ನು ತೋರಿಸುತ್ತದೆ. ಆಕೆ ಪ್ರತಿದಿನ
ನಾನು ಎಂದಿಗೂ ಈ ನೋವಿನಿಂದ ಹೊರಬರಲು ಸಾಧ್ಯವಿಲ್ಲವೇ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದಳು. ಆಕೆಯ ಹೃದಯ ಸದಾ ಭಯದಿಂದ ಒದ್ದಾಡುತ್ತಿತ್ತು ಮತ್ತು ತನ್ನ ಜೀವನವು ಒಂದು ಅದೃಶ್ಯ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ ಎಂದು ಆಕೆಗೆ ಅನಿಸುತ್ತಿತ್ತು. ಆದರೆ ಆಕೆ ತನ್ನ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸುವ ಒಂದು ಕೆಲಸವನ್ನು ಮಾಡಲು ಶುರು ಮಾಡಿದಳು. ಆಕೆ ತನ್ನೊಂದಿಗೆ ತಾನೇ ಕುಳಿತುಕೊಳ್ಳಲು ಶುರು ಮಾಡಿದಳು ಮತ್ತು ತನ್ನದೇ ಆಲೋಚನೆಗಳನ್ನು ಪುನಃ ಬರೆಯಲು ಆರಂಭಿಸಿದಳು. ಧ್ಯಾನವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಇದು ನಿಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಹಳೆಯ, ನೋವು ನೀಡುವ ನಂಬಿಕೆಗಳನ್ನು ನಿಧಾನವಾಗಿ ಕರಗಿಸುವ ವಿಜ್ಞಾನ ಮತ್ತು ಅವುಗಳ ಸ್ಥಾನದಲ್ಲಿ ಹೊಸ ಮಾದರಿಗಳು, ಹೊಸ ನಂಬಿಕೆಗಳು ಮತ್ತು ಹೊಸ ಶಕ್ತಿಗೆ ಜನ್ಮ ನೀಡುವ ಪ್ರಕ್ರಿಯೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನೀನು ಸಮರ್ಥನಲ್ಲ, ಜಗತ್ತು ಅಪಾಯಕಾರಿ, ರೋಗವೇ ನನ್ನ ಹಣೆಬರಹ ಎಂಬ ನಕಾರಾತ್ಮಕ ವಾಕ್ಯಗಳನ್ನು ಕೇಳಿದ್ದೇವೆ. ಈ ವಾಕ್ಯಗಳು ನಿಧಾನವಾಗಿ ನಮ್ಮ ಗುರುತನ್ನು ರೂಪಿಸಿವೆ. ನಾವು ಒಂದು ಮುಖವಾಡವನ್ನು ಧರಿಸಿ ಅದೇ ಸತ್ಯ ಎಂದು ನಂಬಿದ್ದೇವೆ. ಆದರೆ ಈಗ ಆ ಮುಖವಾಡವನ್ನು ತೆಗೆದುಹಾಕುವ ಸಮಯ. ಧ್ಯಾನದಲ್ಲಿ ನಾವು ಒಂದು ವಿಶಿಷ್ಟವಾದ ಜಾಗವನ್ನು ಸೃಷ್ಟಿಸುತ್ತೇವೆ. ಅಲ್ಲಿ ನೀವು ಕೇವಲ ಒಬ್ಬ ವೀಕ್ಷಕರು ಆಗುತ್ತೀರಿ. ನೀವು ನಿಮ್ಮ ಹಳೆಯ ದುಃಖ, ಹಳೆಯ ಭಯ ಅಥವಾ ನೋವುಗಳಿಗೆ ಸಂಬಂಧಿಸಿದ ಆಲೋಚನೆಗಳನ್ನು ನೋಡುತ್ತೀರಿ. ಅವುಗಳೊಂದಿಗೆ ಹೋರಾಡುವುದಿಲ್ಲ, ಅವುಗಳನ್ನು ನಿಗ್ರಹಿಸುವುದಿಲ್ಲ. ಮತ್ತು ನಂತರ ನೀವು ಆ ಜಾಗದಲ್ಲಿ ಒಂದು ಹೊಸ ನಂಬಿಕೆಯ ಬೀಜವನ್ನು ಬಿತ್ತುತ್ತೀರಿ. ಧ್ಯಾನದಲ್ಲಿ ಆಳವಾದ ವಿಶ್ರಾಂತಿಯನ್ನು ಅನುಭವಿಸಿದಾಗ ನೀವು ನಿಮ್ಮನ್ನು ಹೊಸ ರೂಪದಲ್ಲಿ ಕಲ್ಪಿಸಿಕೊಳ್ಳಿ. ಭಯದಿಂದ ಮುಕ್ತರಾದ, ಸಂಪೂರ್ಣವಾಗಿ ಗುಣಮುಖರಾದ, ಶಾಂತ ಮತ್ತು ಆತ್ಮವಿಶ್ವಾಸದ ನೀವು. ಆ ಹೊಸ ರೂಪದ ಸಂತೋಷ ಮತ್ತು ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಆಳವಾಗಿ ಅನುಭವಿಸಿ. ತನಗೆ ತಾನೇ ದೃಢವಾಗಿ ಹೇಳಿಕೊಳ್ಳಿ, ನಾನು ಈಗ ಹೊಸ ನಂಬಿಕೆಯನ್ನು ಆರಿಸುತ್ತೇನೆ. ನಾನು ನಂಬಿಕೆಯಿಂದ ಬದುಕುತ್ತೇನೆ. ನಾನೇ ನನ್ನ ಗುಣಪಡಿಸುವಿಕೆಯ ಮೂಲ. ಈ ಅಭ್ಯಾಸವನ್ನು ನೀವು ಪ್ರತಿದಿನ ಮಾಡಿದಾಗ ಆ ಹಳೆಯ ಆಲೋಚನೆಗಳು ನಿಧಾನವಾಗಿ ನಿಮ್ಮನ್ನು ನಿಯಂತ್ರಿಸುವುದನ್ನು ನಿಲ್ಲಿಸುತ್ತವೆ. ಡಾ ಜೋ ಡಿಸ್ಪೆನ್ಸಾ ಅವರ ವೈಯಕ್ತಿಕ ಕಥೆ, ಹಾಗೆಯೇ ಕ್ಯಾನ್ಸರ್ ಮತ್ತು ಪಾರ್ಕಿನ್ಸನ್ ರೋಗಿಗಳ ಕಥೆಗಳು, ಧ್ಯಾನ ಮತ್ತು ದೃಶ್ಯೀಕರಣದ ಮೂಲಕ ನಮ್ಮ ದೇಹ ಮತ್ತು ಮನಸ್ಸು ಹೇಗೆ ಪುನಃ ಜೀವಂತವಾಗಬಹುದು ಎಂಬುದಕ್ಕೆ ಪ್ರಬಲವಾದ ಸಾಕ್ಷಿ. ಡಾ ಜೋ ಡಿಸ್ಪೆನ್ಸಾ ಅವರ ಕಥೆ ನಂಬಿಕೆಯ ಪವಾಡ. ಡಾ ಜೋ ಡಿಸ್ಪೆನ್ಸಾ ಅವರೇ ಈ ಸಿದ್ಧಾಂತಕ್ಕೆ ಜೀವಂತ ಸಾಕ್ಷಿ. ಅದು 1986ರ ಇಸವಿಯಲ್ಲಿ ನಡೆದ ಘಟನೆ. ಡಾ ಜೋ ಒಂದು ಟ್ರಯಥ್ಲಾನ್ ರೇಸ್ನಲ್ಲಿ ಸೈಕ್ಲಿಂಗ್ ಮಾಡುತ್ತಿದ್ದರು. ತೀವ್ರ ವೇಗದಲ್ಲಿ ಗಾಳಿಯನ್ನು ಸೀಳಿಕೊಂಡು ಮುನ್ನುಗ್ಗುತ್ತಿದ್ದರು. ಇದ್ದಕ್ಕಿದ್ದಂತೆ ವೇಗವಾಗಿ ಬಂದ ಒಂದು ಟ್ರಕ್ ಅವರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆಯಿತು. ಆ ಘಟನೆ ಎಷ್ಟು ಭಯಾನಕವಾಗಿತ್ತು ಎಂದರೆ ಅವರು ಗಾಳಿಯಲ್ಲಿ ಮೇಲೆ ಹಾರಿ ನೆಲಕ್ಕೆ ಅಪ್ಪಳಿಸಿದರು. ಅವರ ಬೆನ್ನುಮೂಳೆಗೆ ತೀವ್ರವಾದ ಹಾನಿಯಾಗಿತ್ತು. ಅವರ ಬೆನ್ನುಮೂಳೆಯ 6 ಕಶೇರುಕಗಳು ಸಂಪೂರ್ಣವಾಗಿ ಮುರಿದು ಹೋಗಿದ್ದವು. ಬೆನ್ನುಮೂಳೆಯ ಮಧ್ಯಭಾಗವು ಹದಗೆಟ್ಟಿತ್ತು. ನೋವು ಎಷ್ಟೊಂದು ಅಸಹನೀಯವಾಗಿತ್ತು ಎಂದರೆ ಪ್ರತಿ ಉಸಿರು ಅವರಿಗೆ ಒಂದು ಶಿಕ್ಷೆಯಂತಿತ್ತು. 4 ವಿಭಿನ್ನ ನರಶಸ್ತ್ರಚಿಕಿತ್ಸಕರು ಒಂದೇ ಅಭಿಪ್ರಾಯ ನೀಡಿದರು: ಈ ಗಾಯ ಬಹಳ ಗಂಭೀರವಾಗಿದೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ನೀವು ಎಂದಿಗೂ ನಡೆಯಲು ಸಾಧ್ಯವಿಲ್ಲ. ನಾವು ನಿಮ್ಮ ಬೆನ್ನುಮೂಳೆಯಲ್ಲಿ ಸ್ಟೀಲ್ ರಾಡ್ಗಳನ್ನು ಅಳವಡಿಸಬೇಕು. ಅದು ಕೂಡ ಸಂಪೂರ್ಣವಾಗಿ ಕೆಲಸ ಮಾಡದೇ ಇರಬಹುದು. ಶಸ್ತ್ರಚಿಕಿತ್ಸೆಯೇ ಏಕೈಕ ದಾರಿ ಎಂದು ಎಲ್ಲರೂ ಹೇಳಿದರು. ಆದರೆ ಡಾ ಜೋ ಅವರು ಚಿಕ್ಕಂದಿನಿಂದಲೇ ಕೈರೋಪ್ರಾಕ್ಟರ್ ಆಗಿ ದೇಹದ ನೈಸರ್ಗಿಕ ಗುಣಪಡಿಸುವ ಶಕ್ತಿಯಲ್ಲಿ ಅಚಲವಾದ ನಂಬಿಕೆ ಇಟ್ಟಿದ್ದರು. ಅವರು ಹೀಗೆ ಯೋಚಿಸಿದರು: ನನ್ನ ದೇಹವು ಮುರಿದು ಹೋಗಲು ಸಾಧ್ಯವಾದರೆ ಅದು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಅವರು ಒಂದು ಧೈರ್ಯಶಾಲಿ ನಿರ್ಧಾರ ಮಾಡಿದರು. ಅವರು ಶಸ್ತ್ರಚಿಕಿತ್ಸೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿದರು. ಅದರ ಬದಲಿಗೆ ತಮ್ಮ ಮನಸ್ಸಿನ ಶಕ್ತಿಯಿಂದ ತಮ್ಮನ್ನು ತಾವೇ ಗುಣಪಡಿಸಿಕೊಳ್ಳಲು ನಿರ್ಧರಿಸಿದರು. ಆಸ್ಪತ್ರೆಯ ಹಾಸಿಗೆಯಲ್ಲೇ ಅವರ ಹೋರಾಟ ಶುರುವಾಯಿತು. ಅವರು ಪ್ರತಿದಿನ ಗಂಟೆಗಟ್ಟಲೆ ಧ್ಯಾನದಲ್ಲಿ ಮುಳುಗುತ್ತಿದ್ದರು. ನೋವು ಪ್ರತಿಕ್ಷಣವೂ ಅವರನ್ನು ಚೀರುವಂತೆ ಮಾಡುತ್ತಿದ್ದರು. ಅವರು ಸೋಲಲಿಲ್ಲ. ಅವರು ತಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಸೃಷ್ಟಿಸಿದರು: ತಮ್ಮನ್ನು ತಾವು ಸಂಪೂರ್ಣವಾಗಿ ಆರೋಗ್ಯವಂತ, ಸಂತೋಷದಿಂದ ಓಡಾಡುತ್ತಿರುವ ಮತ್ತು ತಮ್ಮ ಕಾಲ ಮೇಲೆ ನಿಂತಿರುವ ಚಿತ್ರಣ. ಪ್ರತಿ ಬೆಳಿಗ್ಗೆ ಮತ್ತು ರಾತ್ರಿ ಅವರು ಆ ಚಿತ್ರಣವನ್ನು ತಮ್ಮ ಮನಸ್ಸಿನಲ್ಲಿ ಜೀವಂತಗೊಳಿಸುತ್ತಿದ್ದರು. ತಮ್ಮ ಬೆನ್ನುಮೂಳೆಯ ಪ್ರತಿ ಮೂಳೆಯೂ ಮತ್ತೆ ಒಂದಾಗುತ್ತಿದೆ, ಪ್ರತಿ ನರವೂ ಸರಿ ಹೋಗುತ್ತಿದೆ, ಪ್ರತಿ ಸ್ನಾಯುವೂ ಬಲಿಷ್ಠವಾಗುತ್ತಿದೆ ಎಂದು ಕಲ್ಪಿಸಿಕೊಳ್ಳುತ್ತಿದ್ದರು. ಪ್ರತಿ ಉಸಿರಿನೊಂದಿಗೆ ಆ ಗುಣಪಡಿಸುವಿಕೆಯ ಸುವರ್ಣ ಬೆಳಕು ತಮ್ಮ ದೇಹವನ್ನು ತುಂಬುತ್ತಿದೆ ಎಂದು ಅವರು ಭಾವಿಸುತ್ತಿದ್ದರು. ಕೇವಲ 10 ವಾರಗಳ ನಂತರ ವೈದ್ಯರಿಗೆ ಅಸಾಧ್ಯವೆಂದು ಅನಿಸಿದ್ದ ಪವಾಡ ನಿಜವಾಯಿತು. ಡಾ ಜೋ ಶಸ್ತ್ರಚಿಕಿತ್ಸೆ ಇಲ್ಲದೆ, ಯಾವುದೇ ಸ್ಟೀಲ್ ರಾಡ್ಗಳಿಲ್ಲದೆ ಸಂಪೂರ್ಣವಾಗಿ ಗುಣಮುಖರಾದರು. ಅವರು ತಮ್ಮ ಕಾಲ ಮೇಲೆ ನಿಂತರು, ನಡೆದಾಡಿದರು ಮತ್ತು ಮೊದಲಿನದಕ್ಕಿಂತಲೂ ಹೆಚ್ಚು ಬಲಿಷ್ಠವಾದ ಜೀವನ ನಡೆಸಲು ಶುರು ಮಾಡಿದರು. ಇದು ಒಂದು ಸಾಮಾನ್ಯ ಚೇತರಿಕೆ ಇರಲಿಲ್ಲ. ಇದು ಅವರು ತಮ್ಮ ಮನಸ್ಸಿನ ಶಕ್ತಿಯಿಂದ ಸೃಷ್ಟಿಸಿದ ಒಂದು ಮಹಾಪವಾಡ. ಇದೇ ಅವರ ಯು ಆರ್ ದಿ ಪ್ಲೇಸಿಬೋ ಎಂಬ ಪುಸ್ತಕಕ್ಕೆ ಬುನಾದಿಯಾಯಿತು. ಇದಲ್ಲದೆ ಈ ಪುಸ್ತಕದಲ್ಲಿ ಇನ್ನೂ ಹಲವು ನೈಜ ಕಥೆಗಳಿವೆ. ಒಬ್ಬ ಮಹಿಳೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾಗ ಕೀಮೋಥೆರಪಿಯನ್ನು ನಿರಾಕರಿಸಿ ಡಾ ಜೋ ಅವರ ಧ್ಯಾನ ತಂತ್ರಗಳನ್ನು ಅಳವಡಿಸಿಕೊಂಡಳು. ಆಕೆ ಪ್ರತಿದಿನ ತನ್ನ ದೇಹದಲ್ಲಿರುವ ಕ್ಯಾನ್ಸರ್ ಸಂಪೂರ್ಣವಾಗಿ ಮಾಯವಾಗುತ್ತಿದೆ ಎಂದು ದೃಶ್ಯೀಕರಿಸುತ್ತಿದ್ದಳು. ಆಕೆ ಚೇತರಿಸಿಕೊಂಡ ನಂತರ ಪರೀಕ್ಷಾ ವರದಿಗಳು ಬಂದಾಗ ವೈದ್ಯರು ಆಶ್ಚರ್ಯಚಕಿತರಾದರು. ಟ್ಯೂಮರ್ ಸಂಪೂರ್ಣವಾಗಿ ಮಾಯವಾಗಿತ್ತು. ಕೇವಲ ನಂಬಿಕೆ ಮತ್ತು ಆಂತರಿಕ ಶಕ್ತಿಯಿಂದ ಇದು ಸಾಧ್ಯವಾಯಿತು.
ಪಾರ್ಕಿನ್ಸನ್ ಕಾಯಿಲೆಯಿಂದ ಕೈಕಾಲೊಡಗುತ್ತಿದ್ದ ಮತ್ತೊಬ್ಬ ವೃದ್ಧ ಮಹಿಳೆಯು ಇದೇ ತಂತ್ರಗಳನ್ನು ಬಳಸಿ ತನ್ನನ್ನು ತಾನೇ ಸ್ಥಿರ ಮತ್ತು ಆತ್ಮವಿಶ್ವಾಸದಿಂದಿರುವ ವ್ಯಕ್ತಿ ಎಂದು ಕಲ್ಪಿಸಿಕೊಂಡು ಅಂತಿಮವಾಗಿ ಆ ಕಾಯಿಲೆಯಿಂದ ಮುಕ್ತಳಾದಳು. ಆಕೆಯ ನಡುಗುವಿಕೆ ನಿಂತು ಹೋಯಿತು. ಈ ಎಲ್ಲಾ ಕಥೆಗಳ ಮೂಲಸಾರ ಒಂದೇ: ಅಚಲವಾದ ನಂಬಿಕೆ, ಆಳವಾದ ಭಾವನಾತ್ಮಕ ಸಂಪರ್ಕ ಮತ್ತು ನಿರಂತರವಾದ ಅಭ್ಯಾಸವು ನಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತದೆ. ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಭವಿಷ್ಯವನ್ನು ಎಷ್ಟು ಸ್ಪಷ್ಟವಾಗಿ ನೋಡುತ್ತೀರೋ ಮತ್ತು ಅದು ನಿಮ್ಮೊಳಗೆ ಒಂದು ಭಾವನಾತ್ಮಕ ಸತ್ಯವಾಗಿ ಬೇರೂರಿದಾಗ ನಿಮ್ಮ ದೇಹವು ಆ ಭಾವನೆಯನ್ನು ಭೌತಿಕ ವಾಸ್ತವದಲ್ಲಿ ಬದಲಾಯಿಸಲು ಶುರು ಮಾಡುತ್ತದೆ. 9ನೇ ಅಧ್ಯಾಯ: ಎಪಿಜೆನೆಟಿಕ್ಸ್ ಮತ್ತು ಮನಸ್ಸಿನಿಂದ ಜೀನ್ಗಳ ಬದಲಾವಣೆ. ಡಾ ಜೋ ಡಿಸ್ಪೆನ್ಸಾ ಅವರು ಇನ್ನೊಂದು ಆಳವಾದ ವಿಚಾರವನ್ನು ಹೇಳುತ್ತಾರೆ: ನೀವು ಏನು ಅನುಭವಿಸುತ್ತೀಯೋ ಅದೇ ನಿಮ್ಮ ಭವಿಷ್ಯವನ್ನು ಆಕರ್ಷಿಸುತ್ತದೆ. ನೀವು ಪ್ರತಿದಿನ ಭಯ, ಒತ್ತಡ ಅಥವಾ ದೌರ್ಬಲ್ಯದಲ್ಲಿ ಬದುಕಿದರೆ ನಿಮ್ಮ ದೇಹವು ಅದೇ ರೀತಿಯ ರಾಸಾಯನಿಕಗಳನ್ನು ಸೃಷ್ಟಿಸಿ ನಿಮ್ಮನ್ನು ದುರ್ಬಲಗೊಳಿಸುತ್ತಾ ಹೋಗುತ್ತದೆ. ಆದರೆ ನೀವು ಪ್ರತಿದಿನ ಸಂತೋಷ, ನೆಮ್ಮದಿ ಮತ್ತು ಶಕ್ತಿಯಲ್ಲಿ ಬದುಕಿದರೆ ನಿಮ್ಮ ದೇಹವು ಅದೇ ರೀತಿಯಲ್ಲಿ ಬಲಿಷ್ಠವಾಗುತ್ತದೆ. ಇಲ್ಲಿ ಎಪಿಜೆನೆಟಿಕ್ಸ್ ಎಂಬ ವಿಜ್ಞಾನದ ಪಾತ್ರವಿದೆ. ಎಪಿಜೆನೆಟಿಕ್ಸ್ ಎಂದರೆ ನಮ್ಮ ಜೀನ್ಗಳ ವಂಶವಾಹಿ ವರ್ತನೆಯು ನಮ್ಮ ಯೋಚನೆಗಳು, ನಂಬಿಕೆಗಳು ಮತ್ತು ಸುತ್ತಲಿನ ಪರಿಸರದಿಂದ ಬದಲಾಗಬಹುದು. ಅಂದರೆ ನಿಮ್ಮ ಜೀನ್ಗಳು ನಿಮ್ಮ ಹಣೆಬರಹವನ್ನು ನಿರ್ಧರಿಸುವುದಿಲ್ಲ, ಬದಲಿಗೆ ನಿಮ್ಮ ಆಲೋಚನೆ ಮತ್ತು ಭಾವನೆಗಳು ನಿಮ್ಮ ಜೀನ್ಗಳನ್ನು ಆನ್ ಅಥವಾ ಆಫ್ ಮಾಡಬಹುದು. ನೀವು ಪ್ರತಿದಿನ ದುಃಖ, ಭಯ ಅಥವಾ ಕೋಪದಲ್ಲಿ ಮುಳುಗಿದ್ದರೆ ನಿಮ್ಮ ದೇಹವು ಅದೇ ರೋಗಕಾರಕ ರಾಸಾಯನಿಕಗಳನ್ನು ಸೃಷ್ಟಿಸುತ್ತದೆ. ಆದರೆ ನೀವು ಪ್ರತಿದಿನ ಕೃತಜ್ಞತೆ, ಗ್ರೇಟ್ಫುಲ್ನೆಸ್, ಗುಣಪಡಿಸುವಿಕೆ ಮತ್ತು ಸಕಾರಾತ್ಮಕತೆಯನ್ನು ಆರಿಸಿದರೆ ನಿಮ್ಮ ದೇಹದಲ್ಲಿ ನಿಮ್ಮನ್ನು ಬಲಪಡಿಸುವ ಮತ್ತು ಹಳೆಯ ರೋಗಗಳನ್ನು ಹೋಗಲಾಡಿಸುವ ಪ್ರತಿಕ್ರಿಯೆಗಳು ಶುರುವಾಗುತ್ತವೆ. ಇದನ್ನು ನಮ್ಮ ಭಾರತೀಯ ಸಂತ ಪರಂಪರೆಯೊಂದಿಗೆ ಹೋಲಿಸಬಹುದು. ಉದಾಹರಣೆಗೆ, ಸಂತ ಕಬೀರ್ ದಾಸ್ ಅವರು ಒಬ್ಬ ಸಾಮಾನ್ಯ ನೇಕಾರರಾಗಿದ್ದರೂ ಅವರಲ್ಲಿ ದೇವರ ಮೇಲೆ ಅಚಲವಾದ ನಂಬಿಕೆ ಇತ್ತು. ಅವರ ನಂಬಿಕೆ ಮತ್ತು ಸತ್ಯದ ಕಡೆಗಿನ ವಿಶ್ವಾಸವು ಅವರಿಗೆ ಅಂತಹ ಶಕ್ತಿಯನ್ನು ನೀಡಿತು. ಅವರು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದರು. ಅವರ ಜೀವನವು ತೋರಿಸಿಕೊಡುತ್ತದೆ, ಶುದ್ಧ ಮತ್ತು ಅಚಲವಾದ ವಿಶ್ವಾಸವೇ ಆತ್ಮ ಮತ್ತು ದೇಹವನ್ನು ಸಮತೋಲನದಲ್ಲಿ ಇಡಲು ದೊಡ್ಡ ಔಷಧಿ. ಇದನ್ನೇ ಡಾ ಜೋ ವೈಜ್ಞಾನಿಕ ನೆಲೆಯಲ್ಲಿ ಸಾಬೀತುಪಡಿಸುತ್ತಾರೆ. 10ನೇ ಅಧ್ಯಾಯ: ಉಪಪ್ರಜ್ಞೆ ಮನಸ್ಸಿನ ಮರುಪ್ರೋಗ್ರಾಮಿಂಗ್. ನಮ್ಮ ಮನಸ್ಸು 2 ಪ್ರಮುಖ ಭಾಗಗಳಾಗಿ ವಿಂಗಡಣೆಯಾಗಿದೆ ಎಂದು ಡಾ ಜೋ ವಿವರಿಸುತ್ತಾರೆ. 1. ಜಾಗೃತ ಮನಸ್ಸು, ಕಾನ್ಶಿಯಸ್ ಮೈಂಡ್. ಇದು ನಮ್ಮ ಎಚ್ಚರವಾದ ಮನಸ್ಸು. ಇದು ಯೋಚಿಸುತ್ತದೆ, ವಿಶ್ಲೇಷಿಸುತ್ತದೆ, ಪ್ರಶ್ನಿಸುತ್ತದೆ ಮತ್ತು ದಿನನಿತ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಉದಾಹರಣೆಗೆ, ಈಗ ಏನು ತಿನ್ನಬೇಕು. 2. ಉಪಪ್ರಜ್ಞೆ ಮನಸ್ಸು, ಸಬ್ಕಾನ್ಶಿಯಸ್ ಮೈಂಡ್. ಇದು ತೆರೆಯ ಹಿಂದೆ ಸುಪ್ತವಾಗಿ ಕೆಲಸ ಮಾಡುತ್ತಿರುತ್ತದೆ. ಆದರೆ ನಿಜ ಹೇಳಬೇಕೆಂದರೆ ನಮ್ಮ ಜೀವನದ ಹೆಚ್ಚಿನ ನಿಯಂತ್ರಣ ಇದರ ಕೈಯಲ್ಲಿಯೇ ಇದೆ. ನಮ್ಮ ಎಲ್ಲ ಹಳೆಯ ಅಭ್ಯಾಸಗಳು, ನಮ್ಮ ವ್ಯಕ್ತಿತ್ವ, ನಮ್ಮ ಸಂಪೂರ್ಣ ಗುರುತು ಎಲ್ಲವೂ ಈ ಉಪಪ್ರಜ್ಞೆಯ ಮನಸ್ಸಿನಲ್ಲಿದೆ. ಇದು ಒಂದು ಹಾರ್ಡ್ ಡ್ರೈವ್ನಂತೆ ಕಾರ್ಯನಿರ್ವಹಿಸುತ್ತದೆ. ನಾವು ಒಂದು ಆಲೋಚನೆಯನ್ನು ಪದೇ ಪದೇ ಮಾಡಿದಾಗ ಅದು ಒಂದು ಸ್ವಯಂಚಾಲಿತ ಮಾದರಿ, ಆಟೋಮ್ಯಾಟಿಕ್ ಪ್ಯಾಟರ್ನ್ ಆಗಿ ಉಪಪ್ರಜ್ಞೆಯಲ್ಲಿ ನೆಲೆಗೊಳ್ಳುತ್ತದೆ. ಆ ಆಲೋಚನೆ ಸಕಾರಾತ್ಮಕವಾಗಿದ್ದರೂ ಸರಿ, ನಕಾರಾತ್ಮಕವಾಗಿದ್ದರೂ ಸರಿ, ಉಪಪ್ರಜ್ಞೆ ಅದನ್ನು ಸತ್ಯವೆಂದು ಒಪ್ಪಿಕೊಂಡು ನಮ್ಮ ದೇಹಕ್ಕೆ ಅದೇ ಸಂಕೇತಗಳನ್ನು ಕಳುಹಿಸುತ್ತಿರುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಯಾವಾಗಲೂ ನಾನು ದುರದೃಷ್ಟವಂತ, ನನ್ನ ಜೀವನದಲ್ಲಿ ಎಂದಿಗೂ ಒಳ್ಳೆಯದು ಆಗುವುದಿಲ್ಲ ಎಂದು ಯೋಚಿಸಿದರೆ ಆತನ ಉಪಪ್ರಜ್ಞೆ ಅದೇ ವಿಚಾರವನ್ನು ಪುನರಾವರ್ತಿಸುತ್ತದೆ. ಇದರ ಪರಿಣಾಮ, ಆತ ಸದಾಕಾಲ ಅದೇ ಆತಂಕ, ಒತ್ತಡ ಮತ್ತು ನಕಾರಾತ್ಮಕತೆಯಲ್ಲಿ ಮುಳುಗುತ್ತಾನೆ. ಆದರೆ ಒಬ್ಬ ವ್ಯಕ್ತಿ ಪ್ರತಿದಿನ ನಾನು ಬಲಿಷ್ಠ, ನನ್ನಲ್ಲಿ ಹೋರಾಡುವ ಶಕ್ತಿ ಇದೆ ಎಂದು ಯೋಚಿಸಿದರೆ ಆತನ ಉಪಪ್ರಜ್ಞೆ ಸಕಾರಾತ್ಮಕ ಮಾದರಿಯನ್ನು ಅಳವಡಿಸಿಕೊಂಡು ದೇಹದಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಶುರುಮಾಡುತ್ತದೆ. ಈ ಹಳೆಯ ನಕಾರಾತ್ಮಕ ಮಾದರಿಗಳನ್ನು ಮುರಿಯುವುದು ಹೇಗೆ? ಡಾ ಡಿಸ್ಪೆನ್ಸಾ ಅವರ ಉತ್ತರ: ಧ್ಯಾನ. ಧ್ಯಾನವು ನಮ್ಮ ಜಾಗೃತ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಉಪಪ್ರಜ್ಞೆ ಮನಸ್ಸಿನ ಬಾಗಿಲನ್ನು ತೆರೆಯುತ್ತದೆ. ಇದು ಹಳೆಯ ನಂಬಿಕೆಗಳಿಗೆ ವಿದಾಯ ಹೇಳಿ ಹೊಸ ಸಕಾರಾತ್ಮಕ ನಂಬಿಕೆಗಳಿಗೆ ಜಾಗ ನೀಡುವ ಒಂದು ಸುಸಂದರ್ಭ. ನಾವು ಧ್ಯಾನದಲ್ಲಿರುವಾಗ ನಮ್ಮ ಮೆದುಳು ಒಂದು ನಿರ್ದಿಷ್ಟ ಆವರ್ತನವನ್ನು ತಲುಪುತ್ತದೆ. ಅದನ್ನು ಥೀಟಾ ಸ್ಥಿತಿ ಎನ್ನುತ್ತಾರೆ. ಈ ಸ್ಥಿತಿಯಲ್ಲಿ ನಮ್ಮ ಉಪಪ್ರಜ್ಞೆ ಮನಸ್ಸು ಬದಲಾವಣೆಗಳನ್ನು ಅತ್ಯಂತ ಸುಲಭವಾಗಿ ಸ್ವೀಕರಿಸಲು ಸಿದ್ಧವಿರುತ್ತದೆ. ಇದು ಮೃದುವಾದ ಮನಂತಿದ್ದು ನೀವು ನಿಮ್ಮ ಕೈಗಳಿಂದ ಹೊಸ ಆಕಾರವನ್ನು ನೀಡಬಹುದು. ಇಲ್ಲಿ ದೃಶ್ಯೀಕರಣದ ಶಕ್ತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕೇವಲ ಯೋಚಿಸುವುದು ಸಾಲದು, ನೀವು ಆ ಆಲೋಚನೆಯನ್ನು ಅನುಭವಿಸಬೇಕು. ಉದಾಹರಣೆಗೆ, ನೀವು ಸಂಪೂರ್ಣವಾಗಿ ಆರೋಗ್ಯವಂತ, ಆತ್ಮವಿಶ್ವಾಸದಿಂದಿರುವ ವ್ಯಕ್ತಿಯಾಗಿ ನಿಮ್ಮನ್ನು ನೋಡಲು ಬಯಸಿದರೆ ಧ್ಯಾನದಲ್ಲಿ ಕೇವಲ ಅದನ್ನು ಯೋಚಿಸಬೇಡಿ. ಆ ಸಂತೋಷವನ್ನು, ಆ ಶಕ್ತಿಯನ್ನು ನಿಮ್ಮ ಹೃದಯದಲ್ಲಿ, ನಿಮ್ಮ ದೇಹದಲ್ಲಿ ಅನುಭವಿಸಿ. ನೀವು ನಗುತ್ತಿದ್ದೀರಿ, ನಿಮ್ಮ ಕನಸುಗಳನ್ನು ಈಡೇರಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಈ ರೀತಿ ಮಾಡಿದಾಗ ನಿಮ್ಮ ಮೆದುಳು ಅದನ್ನು ಸತ್ಯವೆಂದು ನಂಬಲು ಶುರು ಮಾಡುತ್ತದೆ ಮತ್ತು ದೇಹವು ಅದಕ್ಕೆ ಅನುಗುಣವಾಗಿ ಗುಣಪಡಿಸುವ ಹಾರ್ಮೋನ್ಗಳನ್ನು ಉತ್ಪಾದಿಸಲು ಶುರು ಮಾಡುತ್ತದೆ. ಸ್ವಾಮಿ ವಿವೇಕಾನಂದರ ಮಾತಿನಂತೆ ಮನಸ್ಸಿನ ಶಕ್ತಿಯೇ ಎಲ್ಲವೂ. ಈ ಧ್ಯಾನದ ಅಭ್ಯಾಸದಿಂದ ನಾವು ನಮ್ಮೊಳಗಿನ ಆ ಅಂತಃಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ. ಪ್ರಾಯೋಗಿಕ ಕ್ರಮಗಳು: ಬದಲಾವಣೆಯ 3 ಹಂತಗಳು.
ನಿಮ್ಮ ಜೀವನದಲ್ಲಿ ಈ ಬದಲಾವಣೆಯನ್ನು ಆರಂಭಿಸಲು ಡಾಜೋ ಡಿಸ್ಪೆನ್ಸಾ ಅವರು 3 ಪ್ರಮುಖ ಹಂತಗಳನ್ನು ಹೇಳುತ್ತಾರೆ. 1. ಜಾಗೃತಿ ಅಥವಾ ಅರಿವು, ಅವೇರ್ನೆಸ್. ಮೊದಲು ನಿಮ್ಮ ಮನಸ್ಸಿನ ಕಪಾಟನ್ನು ತೆರೆದು ಅದರೊಳಗಿರುವ ಆಲೋಚನೆಗಳನ್ನು ಪರೀಕ್ಷಿಸಿ. ನಿಮ್ಮ ಜೀವನದಲ್ಲಿ ಅನಾರೋಗ್ಯ, ನಕಾರಾತ್ಮಕತೆ ಅಥವಾ ಸ್ಥಗಿತತೆಯನ್ನು ತರುತ್ತಿರುವ ಹಳೆಯ ಸ್ವಯಂಚಾಲಿತ ಆಲೋಚನೆಗಳು, ನಂಬಿಕೆಗಳು ಮತ್ತು ಭಾವನೆಗಳನ್ನು ಗುರುತಿಸಿ. ಉದಾಹರಣೆಗೆ, ನೀವು ಯಾವ ವಿಷಯಕ್ಕೆ ಪದೇ ಪದೇ ಕೋಪಗೊಳ್ಳುತ್ತೀರಿ ಅಥವಾ ಆತಂಕಪಡುತ್ತೀರಿ? ಇದುವೇ ಬದಲಾವಣೆಯ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. 2. ಬದಲಾಯಿಸುವ ನಿರ್ಧಾರ. ನಿಮ್ಮ ಹಳೆಯ ಗುರುತನ್ನು ಹಿಂದೆ ಬಿಡಲು ನೀವು ಮನಸ್ಸಿನಲ್ಲಿ ಒಂದು ದೃಢವಾದ ಮತ್ತು ಗಟ್ಟಿಯಾದ ಉದ್ದೇಶವನ್ನು ಇಂಟೆನ್ಷನ್ ಮಾಡಬೇಕು. ನಿಮ್ಮ ಸುತ್ತಮುತ್ತಲಿನ ಪರಿಸರಕ್ಕಿಂತಲೂ, ನಿಮ್ಮ ದೇಹಕ್ಕಿಂತಲೂ ಮತ್ತು ಕಾಲಕ್ಕಿಂತಲೂ ದೊಡ್ಡದಾಗಿ ಯೋಚಿಸಲು ನಿರ್ಧರಿಸಿ. ಇದು ನಿಮ್ಮ ಹಳೆಯ ನೀವು ಎಂಬ ವ್ಯಕ್ತಿಯ ವಿರುದ್ಧದ ಒಂದು ರೀತಿಯ ದಂಗೆ. 3. ಧ್ಯಾನದ ಮೂಲಕ ಮರುಪ್ರೋಗ್ರಾಮಿಂಗ್, ರಿಪ್ರೋಗ್ರಾಮಿಂಗ್. ಧ್ಯಾನವು ಈ ಪ್ರಕ್ರಿಯೆಯ ಪ್ರಮುಖ ಕೇಂದ್ರಬಿಂದು. 1. ಶಾಂತವಾದ ಜಾಗವನ್ನು ಆರಿಸಿ. ಬೆಳಗಿನ ಸಮಯ ಬಹಳ ಸೂಕ್ತ. 2. ದೇಹವನ್ನು ಸಡಿಲಗೊಳಿಸಿ. ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ, ಭುಜಗಳನ್ನು, ಮುಖದ ಬಿಗಿತವನ್ನು ಸಡಿಲಗೊಳಿಸಿ. ದೇಹವು ಎಷ್ಟು ಶಾಂತವಾಗುತ್ತದೆಯೋ ಮನಸ್ಸು ಅಷ್ಟೇ ಆಳಕ್ಕೆ ಇಳಿಯುತ್ತದೆ. 3. ನಿಮ್ಮ ಆಲೋಚನೆಗಳನ್ನು ವೀಕ್ಷಿಸಿ. ಸ್ವಲ್ಪ ಸಮಯದವರೆಗೆ ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತನೆಯಾಗುವ ಆಲೋಚನೆಗಳನ್ನು, ನಾನು ದುರ್ಬಲ, ನನಗೆ ಯಾವಾಗಲೂ ಕಷ್ಟವೇ, ಒಬ್ಬ ಪ್ರೇಕ್ಷಕರಂತೆ ನೋಡಿ. 4. ಹಳೆಯ ಗುರುತಿಗೆ ವಿದಾಯ ಹೇಳಿ. ಆ ಹಳೆಯ ಆಲೋಚನೆಗಳು ಮತ್ತು ಭಾವನೆಗಳನ್ನು ಬಿಟ್ಟು ಬಿಡಲು ಮನಸ್ಸಿನಲ್ಲಿ ನಿರ್ಧರಿಸಿ. ಅವು ಒಂದು ಹಳೆಯ ಹರಿಬಟ್ಟೆಯಂತೆ, ಅವುಗಳನ್ನು ತೆಗೆದುಹಾಕಿ. 5. ಹೊಸ ನಿಮ್ಮನ್ನು ಅನುಭವಿಸಿ. ಈಗ ನೀವು ಯಾರು ಆಗಲು ಬಯಸುತ್ತೀರೋ ಆ ಹೊಸ, ಆರೋಗ್ಯವಂತ, ಶಾಂತ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿಯನ್ನು ಆಳವಾಗಿ ನೋಡಿ. ಕೇವಲ ನೋಡಬೇಡಿ, ಆ ಶಕ್ತಿ, ಆ ಸಂತೋಷ ಮತ್ತು ಆ ಸ್ವಾಸ್ಥ್ಯವನ್ನು ನಿಮ್ಮ ದೇಹದಲ್ಲಿ ಅನುಭವಿಸಿ. 6. ಕೃತಜ್ಞತೆಯಿಂದ ತುಂಬಿಕೊಳ್ಳಿ. ಕೊನೆಯಲ್ಲಿ ಆ ಹೊಸ ಭವಿಷ್ಯವು ಈಗಾಗಲೇ ನಿಮ್ಮ ಜೀವನದಲ್ಲಿ ಬಂದಿದೆ ಎಂದು ಭಾವಿಸಿ ನಿಮ್ಮ ಹೃದಯದಿಂದ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಕೃತಜ್ಞತೆಯು ಒಂದು ಶಕ್ತಿಶಾಲಿ ಭಾವನೆ. ಅದು ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ಆವರ್ತನಕ್ಕೆ ತರುತ್ತದೆ. ಜೋ ಡಿಸ್ಪೆನ್ಸಾ ಅವರು ಒತ್ತಿ ಹೇಳುವಂತೆ, ನಿಮ್ಮ ಹೊರಗಿನ ಪರಿಸ್ಥಿತಿಗಳು ಬದಲಾದ ನಂತರ ನಾನು ಸಂತೋಷವಾಗಿರುತ್ತೇನೆ ಎಂದು ನೀವು ಭಾವಿಸಿದರೆ ನೀವು ಯಾವಾಗಲೂ ಕಾಯುತ್ತಲೇ ಇರುತ್ತೀರಿ. ನೀವು ಮೊದಲು ನಿಮ್ಮೊಳಗೆ ಆ ಬಯಸಿದ ಭಾವನೆಯನ್ನು ಸೃಷ್ಟಿಸಬೇಕು. ನಿಮ್ಮ ಜೀವನದ ದುರಂತಗಳಿಗೆ ನೀವೇ ಬಲಿಪಶುಗಳಲ್ಲ, ಬದಲಿಗೆ ನೀವೇ ಅದರ ರಚನೆಕಾರರು. ನಿಮ್ಮ ಕಷ್ಟಗಳು, ನಿಮ್ಮ ರೋಗಗಳು, ನಿಮ್ಮ ಮಿತಿಗಳು ಇವೆಲ್ಲವೂ ನಿಮ್ಮ ನಂಬಿಕೆಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಅನುಭವಗಳ ಕೊಡುಗೆ. ನೀವು ಇದನ್ನು ಸೃಷ್ಟಿ ಮಾಡಿದ್ದರೆ ನೀವು ಇದನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಎಂಬ ಸತ್ಯವನ್ನು ಈ ಪುಸ್ತಕವು ನಿಮಗೆ ನೀಡುತ್ತದೆ. ಪ್ಲೇಸಿಬೋ ಪರಿಣಾಮವು ಯಾವುದೇ ಜಾದು ಅಲ್ಲ, ಇದು ನಿಮ್ಮ ಮನಸ್ಸಿನ ಒಂದು ನೈಸರ್ಗಿಕ ಶಕ್ತಿ. ನಿಮ್ಮ ಮನಸ್ಸು ಒಂದು ವಿಚಾರವನ್ನು ಸತ್ಯವೆಂದು ಒಪ್ಪಿಕೊಂಡಾಗ ನಿಮ್ಮ ದೇಹವು ಆ ಸತ್ಯವನ್ನು ವಾಸ್ತವದಲ್ಲಿ ಅನುಷ್ಠಾನಗೊಳಿಸಲು ಶುರುಮಾಡುತ್ತದೆ. ಜೋ ಅವರ ಒಂದು ಪ್ರಸಿದ್ಧ ಮಾತು ಈ ಸಂಪೂರ್ಣ ಸಂದೇಶವನ್ನು ಅತ್ಯಂತ ಸುಂದರವಾಗಿ ಸಂಕ್ಷಿಪ್ತಗೊಳಿಸುತ್ತದೆ. ನೀವು ನಿಮ್ಮ ಶಕ್ತಿಯನ್ನು ಬದಲಾಯಿಸಿದಾಗ ನೀವು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತೀರಿ. ನೀವು ನಿಮ್ಮೊಳಗಿನ ಶಕ್ತಿ, ನಿಮ್ಮ ವರ್ತನೆ ಮತ್ತು ನಿಮ್ಮ ಭಾವನೆಗಳನ್ನು ಬದಲಾಯಿಸಿದ ತಕ್ಷಣ ನಿಮ್ಮ ಹೊರಗಿನ ಪ್ರಪಂಚವು ಹೊಸ ಬಣ್ಣವನ್ನು ಪಡೆಯುತ್ತದೆ. ಗುಣಪಡಿಸುವಿಕೆ ಕೇವಲ ದೇಹದ್ದಲ್ಲ, ಅದು ಮನಸ್ಸು, ಭಾವನೆಗಳು ಮತ್ತು ಆತ್ಮದ ಗುಣಪಡಿಸುವಿಕೆಯೂ ಹೌದು. ನೀವು ನಿಮ್ಮನ್ನು ಪ್ರತಿ ಹಂತದಲ್ಲಿಯೂ ಗುಣಪಡಿಸಿದಾಗ ಮಾತ್ರ ನೀವು ನಿಜವಾದ ಸಂತೋಷ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯ. ನೀವು ನಿಮ್ಮ ಪರಿಸ್ಥಿತಿಗಳ ಗುಲಾಮರಲ್ಲ, ನಿಮ್ಮ ಹಳೆಯ ನೆನಪುಗಳ ಬಂಧನದಲ್ಲಿಯೂ ನೀವು ಇಲ್ಲ. ನೀವು ಒಬ್ಬ ರಚನೆಕಾರರು ಮತ್ತು ನೀವು ಪ್ರತಿದಿನ, ಪ್ರತಿ ಆಲೋಚನೆಯಿಂದ ನಿಮ್ಮ ಭವಿಷ್ಯವನ್ನು ಹೊಸದಾಗಿ ಕೆತ್ತಬಹುದು. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನಿಮಗೆ ಇದು ಅಸಾಧ್ಯ ಎಂದು ಹೇಳಿದರೆ ನಗುತ್ತಾ, ವಿಶ್ವಾಸದಿಂದ ಹೀಗೆ ಹೇಳಿ, ನಾನೇ ನನ್ನ ಅತ್ಯಂತ ದೊಡ್ಡ ಭರವಸೆ ಮತ್ತು ನನ್ನ ದೇಹದ ಹೀಲಿಂಗ್ ಶಕ್ತಿಗೆ ನಾನೇ ವೈದ್ಯ. ಈ ಅಮೂಲ್ಯವಾದ ಸಂದೇಶವು ನಿಮ್ಮ ಯೋಚನಾ ಲಹರಿಯಲ್ಲಿ ಕೊಂಚವೂ ಬದಲಾವಣೆ ತಂದಿದ್ದರೆ ಅಥವಾ ನಿಮ್ಮ ಮೇಲೆ ನಿಮಗೆ ಮತ್ತಷ್ಟು ನಂಬಿಕೆ ಇಡಲು ಪ್ರೇರಣೆ ನೀಡಿದ್ದರೆ ದಯವಿಟ್ಟು ಈ ಜ್ಞಾನದ ಸಂದೇಶವನ್ನು ಇತರರಿಗೂ ತಲುಪಿಸಿ. ಏಕೆಂದರೆ ಬದಲಾಗಲು ಇಡೀ ಜಗತ್ತಿನ ಅಗತ್ಯವಿಲ್ಲ, ಕೇವಲ ಒಂದು ಆಲೋಚನೆ, ಒಬ್ಬ ಮನುಷ್ಯ ಮತ್ತು ಒಂದು ಹೊಸ ಆರಂಭ ಸಾಕು. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ವಿಮರ್ಶೆಗಳನ್ನು ಮತ್ತು ಈ ಪುಸ್ತಕದಿಂದ ನೀವು ಕಲಿತ ಪ್ರಮುಖ ವಿಚಾರಗಳನ್ನು ಕಮೆಂಟ್ ವಿಭಾಗದಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಮತ್ತು ಇಂತಹ ಜೀವನವನ್ನು ಬದಲಾಯಿಸುವ ಪುಸ್ತಕಗಳ ಕಥೆಗಳಿಗಾಗಿ ನಮ್ಮ ಪುಸ್ತಕಧಾರೆ ಚಾನೆಲ್ಗೆ ಚಂದಾದಾರರಾಗುವುದನ್ನು ಮರೆಯಬೇಡಿ. ನಾವು ಮತ್ತೆ ಭೇಟಿಯಾಗೋಣ, ಒಂದು ಹೊಸ ಪುಸ್ತಕ, ಒಂದು ಹೊಸ ಕತೆ ಮತ್ತು ಒಂದು ಹೊಸ ಶಕ್ತಿಶಾಲಿ ಆಲೋಚನೆಯೊಂದಿಗೆ. ಅಲ್ಲಿಯವರೆಗೆ ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳಿ ಮತ್ತು ಪರಿವರ್ತನೆಗೊಳ್ಳಿ. ನಿಮ್ಮ ಮನಸ್ಸನ್ನು ನೀವು ಒಂದು ಅತಿ ಸೂಕ್ಷ್ಮವಾದ ತೋಟ ಎಂದು ಕಲ್ಪಿಸಿಕೊಳ್ಳಬಹುದು. ನೀವು ಪ್ರತಿದಿನ ಭಯ, ನಕಾರಾತ್ಮಕತೆ ಮತ್ತು ಹಳೆಯ ನೋವುಗಳ ಕಸವನ್ನು ಅಲ್ಲಿ ಬಿತ್ತಿದರೆ ನಿಮ್ಮ ಜೀವನದ ಫಲವು ಅದೇ ಕಸವಾಗಿ ಬರುತ್ತದೆ. ಆದರೆ ನೀವು ಪ್ರತಿದಿನ, ಪ್ರತಿಕ್ಷಣವೂ ಅಲ್ಲಿ ವಿಶ್ವಾಸ, ಕೃತಜ್ಞತೆ ಮತ್ತು ಆರೋಗ್ಯದ ಬೀಜಗಳನ್ನು ಬಿತ್ತಿದರೆ ಮತ್ತು ಅವುಗಳಿಗೆ ಧ್ಯಾನದ ನೀರನ್ನುಣಿಸಿದರೆ
ನಿಮ್ಮ ದೇಹ ಮತ್ತು ಜೀವನವು ಅಪೇಕ್ಷಿತ ಹೂವು ಮತ್ತು ಫಲಗಳಿಂದ ತುಂಬಿದ ನಂದನವನವಾಗಿ ಬದಲಾಗುತ್ತದೆ. ನೀವು ಏನು ಬಿತ್ತುತ್ತೀರೋ ಅದೇ ನಿಮ್ಮ ವಾಸ್ತವ. ಶುಭವಾಗಲಿ.